ನಮಸ್ತೆ ಎಲ್ಲರಿಗೂ. ಇದು ಮೊದಲನೇದು, ಇದು ಎರಡನೇದು, ಇದು ಮೂರನೇದು. ಸೊ ಮೂರರಲ್ಲಿ ಯಾವ್ದಾದ್ರು ಒಂದನ್ನ ಆಯ್ಕೆ ಮಾಡಿ ನಿಮ್ಮ ವೀಕ್ಲಿ ರೀಡಿಂಗ್ ಏನಿದೆ ಅಂತ ನೋಡೋಣ. ಇಟ್ಸ್ ಎ ಜನರಲ್ ರೀಡಿಂಗ್. ಟೇಕ್ ವಾಟ್ ರೆಸೊನೇಟ್ ವಿತ್ ಯು, ಲಿವ್ ದ ರೆಸ್ಟ್ ಬಿಹೈಂಡ್. ಸೊ ಎಲ್ರಿಗೂ ಒಳ್ಳೇದಾಗ್ಲಿ ಅಂತ ಹಾರೈಸ್ತಾ ಶುರು ಮಾಡೋಣ. ಬೇಕು ಅಂದ್ರೆ ಎಲ್ಲಾನು ನೋಡಿ ಬನ್ನಿ. ಮೊದಲನೇದು ಯಾರು ಆಯ್ಕೆ ಮಾಡಿದೀರಾ? ಸೊ ಏನಿದೆ ಅಂತ ನೋಡೋಣ. ಇವತ್ತು ವೀಕ್ಲಿ ರೀಡಿಂಗ್ ಸ್ವಲ್ಪ ಬೇರೆ ತರ ಮಾಡೋಣ ಅಂತ ಅನ್ನಿಸ್ತು. ರಿಯೂನ್ಸ್ ಅಲ್ಲಿ ನೋಡೋಣ. ಅಪರ್ಚುನಿಟೀಸ್ ಆರ್ ಲೈಕ್ ಸನ್ರೈಸ್. ಇಫ್ ಯು ವೇಟ್ ಟೂ ಲಾಂಗ್ ಯು ಮಿಸ್ ದೆಮ್. ಸೊ ಅವಕಾಶಗಳು ಒಂದ್ ರೀತಿ ಸೂರ್ಯೋದಯದ ರೀತಿ, ಅದು ಆ ಟೈಮಿಗಷ್ಟೇ ಬರುತ್ತೆ. ನೀವು ಕಾಯ್ತಾ ಕೂತಿದ್ರೆ ಆ ಟೈಮ್ ಮುಗ್ದೋದ್ಮೇಲೆ ಆ ಸನ್ರೈಸ್ ಏನಿದೆ ಅಂದ್ರೆ ಸೂರ್ಯೋದಯ ಅವಧಿ ಮುಗ್ದು ಹೋಗುತ್ತೆ. ಆವಾಗ ಬರೀ ಕಾಯ್ಕೊಂಡಷ್ಟೇ ಇರ್ಬೇಕಾಗತ್ತೆ, ಇನ್ಯಾವುದೇ ಅನುಕೂಲಗಳು ಆಗೋದಿಲ್ಲ. ಹಾಗಾಗಿ ಅವಕಾಶ ಬಂದಾಗ ಹಂಗೆ ಗಾಳಿ ಬಂದಾಗ ಹಾಗೆ ತೂರಿಕೋ ಅಂತ. ಓಕೆ, ಯಾವುದೋ ಒಂದು ಡೈರೆಕ್ಷನ್ ನಿಮ್ಗೆ ಹೇಳ್ತಾ ಇದೆ. ಮಸ್ಕ್ಯುಲಿನ್ ಗಾರ್ಡ್ ಅಂದ್ರೆ ಗಂಡು ದೇವರ ಒಂದು ಹರಕೆ ಇರಬಹುದು, ಅಥವಾ ಗಂಡು ದೇವರ ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಬನ್ನಿ ಅನ್ನುವಂಥದ್ದು ಕೂಡ ಇದೆ. ಧನಸ್ಸು ರಾಶಿ ಕೂಡ ಇಂಪಾರ್ಟೆಂಟ್ ಇರಬಹುದು ಅನ್ನುವಂಥದ್ದು ಕೂಡ ಇದೆ. ಸಾಕಷ್ಟು ದೇವರ ಆಶೀರ್ವಾದದಿಂದ ನಿಮ್ಮ ಜೀವನದಲ್ಲಿ ಇರುವಂತ ಸಮಸ್ಯೆಯಿಂದ ನೀವು ಹೊರಗೆ ಬರ್ತೀರಾ ಅನ್ನುವಂಥದ್ದು ಇದೆ. ದೇವರ ಅಪ್ಪಣೆ ಪಡ್ಕೊಳ್ಳಿ, ದೇವರ ಆಶೀರ್ವಾದನ ಪಡ್ಕೊಳ್ಳಿ. ಇದರಿಂದ ನಿಮ್ಗೆ ಹೆಚ್ಚು ಅನುಕೂಲ ಆಗತ್ತೆ ಈ ವಾರ ಅನ್ನುವಂಥದ್ದು ಇದೆ. ಸೊ ಒಂದ್ ಕಡೆ ಏನೋ ಒಂದ್ ರೀತಿ ಸ್ಟ್ರಾಂಗ್ ಅಲ್ಲಿ ನೀವು ನಿಲ್ತು ಬಿಡ್ತೀರಾ, ತುಂಬಾ ಸ್ಟ್ರಾಂಗ್ ಒಪಿನಿಯನ್ ಪಡ್ಕೊಳ್ತೀರಾ ಅನ್ನುವಂಥದ್ದು ಇದೆ. ಏನೇ ಬಂದ್ರು ನಾನು ಫೇಸ್ ಮಾಡೋದಕ್ಕೆ ರೆಡಿ ಇದ್ದೀನಿ, ಅದೇನಾಗುತ್ತೋ ನೋಡೇ ಬಿಡ್ತೀನಿ ಅನ್ನುವಂಥ ರೀತಿಲಿ ನೀವು ಇರ್ತೀರಾ ಈ ವಾರ ಪೂರ್ತಿ ಅನ್ನುವಂಥದ್ದು ಕೂಡ ಇದೆ. ಎಲ್ಲೋ ಒಂದ್ ಕಡೆ ಒಂದಷ್ಟು ಸ್ಟಕ್ ಎನರ್ಜಿಲಿ ಇರ್ತೀರಾ, ಬಟ್ ಎಲ್ಲವೂ ಕೂಡ ನಿಮ್ಮ ಪರವಾಗಿ ಬದಲಾಗತ್ತೆ ಅನ್ನುವಂಥದ್ದು ಕೂಡ ಇದೆ. ಇಲ್ಲಿ ಒಂದಷ್ಟು ನೀರಿಗೆ ಸಂಬಂಧಪಟ್ಟಂಗೆ ಏನೋ ಒಂದಷ್ಟು ಸಮಸ್ಯೆ ಆಗ್ಬೋದು, ಅಥವಾ ನೀರಿಗೆ ಸಂಬಂಧಪಟ್ಟಂಗೆ ಒಂದಷ್ಟು ಬದಲಾವಣೆ ಏನೋ ಆಗತ್ತೆ ಅನ್ನುವಂಥದ್ದು ಕೂಡ ಇದೆ. ನೀರನ್ನ ಶುದ್ಧೀಕರಿಸಿ ಕುಡೀರಿ ಅನ್ನುವಂಥದ್ದು ಕೂಡ ಇದೆ. ಏನೋ ಒಂದು ರಿನ್ಯೂವಲ್ ಮಾಡ್ತೀರಾ ಅನ್ನುವಂಥದ್ದು ಇದೆ. ಏನ್ ರಿನ್ಯೂವಲ್ ಮಾಡ್ತೀರೋ ಗೊತ್ತಿಲ್ಲ. ಜೊತೆಗೆ ಕೆಲವ್ರಿಗೆ ಲಿವರ್ ಸಮಸ್ಯೆ ಇದ್ರೆ ಅದೆಲ್ಲವೂ ಕೂಡ ಬಗೆಹರಿದು ಆಟೋಮೆಟಿಕ್ಲಿ ಅದೇ ಕಾಯಿಲೆ ವಾಸಿ ಆಯ್ತು ಅನ್ನುವಂಥ ಸುದ್ದಿ ಬರುತ್ತೆ ಅನ್ನುವಂಥದ್ದು ಕೂಡ ಇದೆ ಇಲ್ಲಿ. ಜೊತೆಗೆ ಒಂದಷ್ಟು ದುಡ್ಡು ಬರುವಂತ ಸಾಧ್ಯತೆ ಇದೆ. ತಾಯಿಯಿಂದ ನಿಮ್ಗೆ ಒಂದಷ್ಟು ಲಾಭ ಆಗುವಂಥದ್ದು, ಭೂಮಿಯಿಂದ ಲಾಭ ಆಗುವಂತ ಸಾಧ್ಯತೆಗಳು ಕೂಡ ಹೆಚ್ಚಾಗಿ ಇದೆ. ಭೂಮಿಯಿಂದ ಲಾಭ, ಆರೋಗ್ಯದಲ್ಲಿ ಚೇತರಿಕೆ, ಪ್ರೆಗ್ನೆನ್ಸಿ ಬರುವಂತ ಸಾಧ್ಯತೆಗಳು ಕೂಡ ಹೆಚ್ಚಾಗಿ ಇದೆ. ಎಲ್ಲೋ ಒಂದ್ ರೀತಿ ಪ್ರೊಟೆಕ್ಷನ್ ಇಲ್ಲ, ನನ್ಗೆ ತುಂಬಾ ಭಯ ಆಗ್ತಿದೆ, ಏನೋ ಒಂದ್ ರೀತಿ ತುಂಬಾ ಕಷ್ಟ ಆಗ್ತಿದೆ ಅನ್ನೋರಿಗೆ ಖಂಡಿತವಾಗ್ಲೂ ನಿಮ್ಗೆ ದೈವದ ಅನುಗ್ರಹ ಆಗತ್ತೆ, ದೈವದ ರಕ್ಷೆ ನಿಮ್ ಜೊತೆ ಇದೆ ಅನ್ನುವಂಥದ್ದು ಕೂಡ ಇದೆ. ಸೊ ದೈವ ರಕ್ಷೆ ಇರ್ಬೇಕಾದ್ರೆ ನೀವ್ ಯಾಕೆ ಹೆದರ್ಕೊಳ್ತೀರಾ, ಅಥವಾ ಯಾಕೆ ನೀವು ಇದ್ ಮಾಡ್ತೀರಾ ಅನ್ನುವಂಥದ್ದು ಇದೆ. ನಿಮ್ಮ ಕುಲದೇವರಿಗೆ ಹೋಗ್ಬಿಟ್ಟು ಬನ್ನಿ, ಇದರಿಂದ ಕೂಡ ಹೆಚ್ಚಿನ ಅನುಕೂಲ ಆಗತ್ತೆ ಅನ್ನುವಂಥದ್ದು ಕೂಡ ಇದೆ. ಶನಿವಾರ ತುಂಬಾ ಇಂಪಾರ್ಟೆಂಟ್ ಅಂತ ಅನ್ಸುತ್ತೆ. ಏನೋ ಒಂದು ಲೆಕ್ಚರಿಗೆ ಸಂಬಂಧಪಟ್ಟಂಗೆ, ಅಥವಾ ಭೂಮಿ ಒಳಗಿನ ಒಂದಷ್ಟು ಏನ್ ಹೇಳ್ತಾರೆ ಅದು ಪುರಾತತ್ವ ಇಲಾಖೆಗೆ ಸಂಬಂಧಪಟ್ಟಂಗೆ ಒಂದಷ್ಟು ವಿಚಾರಗಳು ಹೆಚ್ಚು ಗೋಚರ ಆಗತ್ತೆ ಅನ್ನುವಂಥದ್ದು ಕೂಡ ಇದೆ. ಜೊತೆಗೆ ಒಂದಷ್ಟು ಸೋಲಾರ್ ಸಿಸ್ಟಮ್ ಅಲ್ಲೂ ಒಂದಷ್ಟು ಬದಲಾವಣೆಗಳು ಬರುತ್ತೆ ಅನ್ನುವಂಥದ್ದು ಕೂಡ ಇದೆ. ಎಸ್ ಅಫ್ಕೋರ್ಸ್ ಸೂರ್ಯನಾರಾಯಣ ಚೇಂಜ್ ಆಗ್ತಾರೆ ಅಲ್ವಾ, ಸೊ ಆ ಥರದ್ದೇನೋ ಒಂದು ಬದಲಾವಣೆ ಬರುತ್ತೆ ಅನ್ನುವಂಥದ್ದು ಕೂಡ ಇದೆ. ನಿಮ್ಮ ಅಗತ್ಯ ಏನಿದೆ ಅದ್ರ ಕಡೆ ಸ್ವಲ್ಪ ಹೆಚ್ಚಿನ ಗಮನನ ಕೊಡ್ತೀರಾ ಅನ್ನುವಂಥದ್ದು ಕೂಡ ಇದೆ. ಏನ್ ಅಗತ್ಯವಾಗಿ ಏನ್ ಬದಲಾವಣೆ ಮಾಡ್ಕೊಳ್ಬೇಕು ಅದ್ರ ಕಡೆ ಕೂಡ ಹೆಚ್ಚಿನ ಗಮನನ ಕೊಡ್ತೀರಾ ಅನ್ನುವಂಥದ್ದು ಕೂಡ ಇದೆ. ಒಂದಷ್ಟು ಫಂಕ್ಷನ್ಸ್ ಅಟೆಂಡ್ ಮಾಡುವಂತ ಸಾಧ್ಯತೆ ಇದೆ. ಒಂದಷ್ಟು ನೆರಳಿನ ರೀತಿ ಬಿಟ್ಟು ಬಿಡದ ಹಾಗೆ ಕಾಡ್ತಾ ಇರುವಂತಹ ಸಮಸ್ಯೆಗಳು ಬಗೆಹರಿಯುತ್ತೆ ಅನ್ನುವಂಥದ್ದು ಕೂಡ ಇದೆ. ಎಲ್ಲೋ ಒಂದ್ ಕಡೆ ಒಬ್ರಿಗೆ ನೆರಳಾಗಿ ಇರ್ತೀನಿ ಅಂತ ಅಂದವರು ಮಾತು ತಪ್ಪಬಹುದು, ಕೆಲವ್ರಿಗೆ ನೆರಳಾಗಿ ನೀವಿರುವಂತ ಪ್ರಯತ್ನನ ಕೂಡ ಪಡಬಹುದು. ಎರಡೂ ರೀತಿಯ ಒಂದು ಸಾಧ್ಯತೆಗಳು ಇಲ್ಲಿ ಇದೆ ಅನ್ನುವಂಥದ್ದು ಕೂಡ ಇದೆ. ಸೊ ಕೆಲವರಿಗೆ ಒಂದಷ್ಟು ಏನೋ ಒಂದು ಸಡನ್ ಚೇಂಜ್ ಬರಬಹುದು, ಜೊತೆಗೆ ಒಂದಷ್ಟು ಪವರ್ ಕೂಡ ನಿಮ್ಗೆ ಬರುತ್ತೆ ಈ ಸಂಕ್ರಾಂತಿಯಿಂದ ಅನ್ನುವಂಥದ್ದು ಕೂಡ ಇದೆ. ಆ ಪವರ್ ನಿಮ್ ಜೀವನದಲ್ಲಿ ಒಂದ್ ರೀತಿ ಪಾಸಿಟಿವ್ ಚೇಂಜ್ ನ ತಗೊಂಡ್ಬರುತ್ತೆ ಅಂತ ಕೂಡ ಹೇಳ್ತಾ ಇದೆ. ನಿಮ್ಮ ಕನಸಿನ ಜೀವನ ನಿಮ್ದಾಗತ್ತೆ ಅನ್ನುವಂಥದ್ದು ಇದೆ. ಒಂದು ತುಂಬಾ ಮುಖ್ಯವಾದಂಥ ವ್ಯಕ್ತಿ ನಿಮ್ಮ ಜೀವನದಿಂದ, ಅಂದ್ರೆ ನಿಮ್ಮ ಫ್ಯಾಮಿಲಿ ಮೆಂಬರ್ ಯಾರೋ ನಿಮ್ಮನ್ನ ಬಿಟ್ಟು ಹೋಗ್ತಾರೆ ಅನ್ನುವಂಥದ್ದು ಕೂಡ ಇದೆ.
ಫ್ಯಾಮಿಲಿ ಮೆಂಬರ್ ಬಿಟ್ಟು ಹೋದ್ರು ಅಂತ ಏನು ಬೇಜಾರು ಮಾಡ್ಕೊಬೇಡಿ. ಸೊ ಅವರಿಗೆ ವಯಸ್ಸಾಗಿತ್ತೇನೋ ಮೇ ಬಿ, ಹಾಗಾಗಿ ಅವರು ಬಿಟ್ಟು ಹೋದ್ರು ಅಂತ ಕೂಡ ಅನ್ನಿಸ್ತಾ ಇದೆ. ಎಲ್ಲೋ ಒಂದ್ ಕಡೆ ನ್ಯಾಯ, ಕೋರ್ಟ್ ಕಚೇರಿ ವಿಚಾರಗಳು ಕೂಡ ನಿಮ್ಮ ಪರವಾಗಿ ಆಗುತ್ತೆ ಅನ್ನುವಂಥದ್ದು ಕೂಡ ಇದೆ. ಸೊ ಯಾವುದೋ ಒಂದು ಸಾವಿನ ಸುದ್ದಿ ನಿಮ್ಮ ಜೀವನಕ್ಕೆ ಒಂದಷ್ಟು ಬದಲಾವಣೆ ತರೋದ್ರ ಜೊತೆಗೆ ಯಾವ ರೀತಿ ಜೀವನನ ನೋಡ್ಬೇಕು ಅನ್ನೋದು ಕೂಡ ನಿಮ್ಗೆ ಗೊತ್ತಾಗತ್ತೆ ಅನ್ನುವಂಥದ್ದು ಕೂಡ ಇದೆ. ನೀರಿನ ಬಗ್ಗೆ ತುಂಬಾ ಎನರ್ಜಿ ಬರ್ತಾ ಇದೆ. ಒಂಚೂರು ನೀರಿನ ಅವಘಡಗಳು ಆಗಬಹುದು ಅನ್ನುವಂಥದ್ದು ಕೂಡ ಇದೆ. ಒಂದಷ್ಟು ಎನರ್ಜಿನ ನೀವು ಪ್ರೊಟೆಕ್ಟ್ ಮಾಡ್ಕೊಳ್ಳಿ ಅನ್ನುವಂಥದ್ದು ತುಂಬಾ ಇಂಪಾರ್ಟೆಂಟ್ ಇದೆ. ಸೊ ಹಾಗಾಗಿ ನಿಮ್ಮ ಎನರ್ಜಿನ ಪ್ರೊಟೆಕ್ಟ್ ಮಾಡ್ಕೊಳ್ಳಿ ಅನ್ನುವಂಥದ್ದು ಇದೆ. ಏನೇನೋ ಅಗತ್ಯ ವಸ್ತುಗಳಿಗಾಗಿ ಸಮಸ್ಯೆಯಾಗಿ ಏನೋ ಒಂದಷ್ಟು ಬೇಡ ಜೀವನ ಅಂತ ಎಲ್ಲ ನಿರ್ಧಾರ ತಗೊಳ್ಬೇಡಿ. ಸೊ ನನಗೆ ತುಂಬಾ ಕಷ್ಟ ಆಗ್ತಿದೆ, ಅಗತ್ಯ ವಸ್ತುಗಳನ್ನ ತಗೊಳ್ಳೋದಕ್ಕೂ ನನ್ನ ಹತ್ರ ದುಡ್ಡಿಲ್ಲ ಅಂತ ಯೋಚನೆ ಮಾಡ್ತಿದ್ದವರಿಗೆ ಸಡನ್ ಆಗಿ ದುಡ್ಡು ಬರುವಂಥದ್ದು ಎಲ್ಲವೂ ಕೂಡ ನಿಮ್ಮ ಅನುಕೂಲಕ್ಕಾಗುವಂಥದ್ದು, ರಕ್ಷಣೆ ಕೂಡ ಸಿಗುತ್ತೆ ಅನ್ನುವಂಥದ್ದು ಕೂಡ ಇದೆ. ನಿಮ್ಮ ಎನರ್ಜಿ ಎಲ್ಲವೂ ಇಂಪಾರ್ಟೆಂಟ್ ಇದೆ. ಸೊ ಹಾಗಾಗಿ ಎನರ್ಜಿ ಬ್ಯಾಲೆನ್ಸ್ ಇಸ್ ಮೋಸ್ಟ್ ಇಂಪಾರ್ಟೆಂಟ್. ಅದ್ರ ಕಡೆನೆ ನೀವು ಹೆಚ್ಚಿನ ಗಮನನ ಕೊಡಬೇಕು ಅನ್ನುವಂಥದ್ದು ಇದೆ. ದೈವಾನುಗ್ರಹ ಇರೋದ್ರಿಂದ ನಿಮ್ಗೆ ಯಾವುದೇ ಸಮಸ್ಯೆ ಅನ್ನೋದು ಆಗೋದಿಲ್ಲ. ಯಾಕೆ ಸಮಸ್ಯೆ ಬಗ್ಗೆ ಯೋಚನೆ ಮಾಡಿ ಮಾಡಿ ತಲೆ ಕೆಡ್ಸ್ಕೊಳ್ತೀರಾ ಅನ್ನುವಂಥದ್ದು ಕೂಡ ಇದೆ. ಸೊ ಸುಮ್ಮನೆ ಅನ್ವಾಂಟೆಡ್ ಯೋಚನೆನ ಮಾಡಕ್ ಹೋಗ್ಬೇಡಿ. ಇದರಿಂದ ಏನು ಉಪಯೋಗ ಇಲ್ಲ ಅನ್ನುವಂಥದ್ದು ಕೂಡ ಇದೆ ಇಲ್ಲಿ. ಓಕೆ. ಧನಸ್ಸು ರಾಶಿಯು, ವೃಶ್ಚಿಕ ರಾಶಿ, ಮಕರ ರಾಶಿ, ಕರ್ಕಾಟಕ ರಾಶಿ, ಸಿಂಹ ರಾಶಿ, ಮೇಷರಾಶಿ ಕೂಡ ಇದೆ. 3, 2, 1, 9, 4, 5 ನಂಬರ್ ಕೂಡ ಇಂಪಾರ್ಟೆಂಟ್ ಅಂತ ಅನ್ಸುತ್ತೆ. ಹೊಸ ಪ್ರೀತಿ ಬರುತ್ತಾ ಅಂತ ಯಾರೋ ಕೇಳ್ತಿದ್ದಾರೆ. ಹೊಸ ಪ್ರೀತಿ ಈ ವಾರ ನಿಮ್ಗೆ ಬರೋದಿಲ್ಲ ಅನ್ನುವಂಥದ್ದು ಇದೆ. ಫೈನಾನ್ಷಿಯಲಿ ಸಕ್ಸಸ್ ಆಗುವಂತ ಸಾಧ್ಯತೆ ಇದೆ. 2 ನಂಬರ್ ಕೂಡ ಇಂಪಾರ್ಟೆಂಟ್ ಇದೆ. ಫ್ಯಾಮಿಲಿ ತುಂಬಾ ಇಂಪಾರ್ಟೆಂಟ್ ಇದೆ. ಫ್ಯಾಮಿಲಿ ಕಡೆ ಹೆಚ್ಚಿನ ಗಮನನ ಕೊಡ್ತೀರಾ ಅನ್ನುವಂಥದ್ದು ಇದೆ. ಡೈಮಂಡ್ ಗಿಫ್ಟ್ ಬರುವಂತ ಸಾಧ್ಯತೆಗಳು ಕೂಡ ಇದೆ. ಯಾರೋ ಏನೋ ಹುಡ್ಕಕ್ ಹೋಗಿ ಹರೋಹರ ಆಗ್ತಿರೋ ಹುಷಾರ್ ಅನ್ನುವಂಥದ್ದು ಕೂಡ ಇದೆ. ಸೊ ಮೆಡಿಟೇಷನ್ ಮಾಡಿ, ಇದು ತುಂಬಾ ಇಂಪಾರ್ಟೆಂಟ್ ಇದೆ. ಏನೋ ಒಂದು ಇಂಪಾರ್ಟೆಂಟ್ ನ್ಯೂಸ್ ಬರುವಂತ ಸಾಧ್ಯತೆಗಳು ಕೂಡ ಇದೆ. ಯಾರೋ ವ್ಯಕ್ತಿ ನಿಮ್ಮ ಜೀವನಕ್ಕೆ ಬರುವಂತ ಸಾಧ್ಯತೆಗಳು ಕೂಡ ಇದೆ. ಏಂಜಲ್ ಪ್ರೊಟೆಕ್ಟೆಡ್ ಹಾರ್ಟ್ ಇದೆ ಇಲ್ಲಿ. ಜೊತೆಗೆ 2 ಇಂಪಾರ್ಟೆಂಟ್ ಹೃದಯಗಳು, ಸೋಲ್ಮೇಟ್ ಟ್ವಿನ್ ಫ್ಲೇಮ್ ಜರ್ನಿ ಒಂದಾಗುವಂತ ಸಾಧ್ಯತೆ ಇದೆ. ನಿಮ್ಮ ಜೀವನದಲ್ಲಿ ಹೆಚ್ಚು ಪಾಸಿಟಿವ್ ಬದಲಾವಣೆಗೋಸ್ಕರ ಕಾಯ್ತಾ ಇದ್ರೆ ಪಾಸಿಟಿವ್ ಬದಲಾವಣೆ ಕೂಡ ನಿಮ್ಮ ಜೀವನದಲ್ಲಿ ಬರುತ್ತೆ ಅನ್ನುವಂಥದ್ದು ಇದೆ. ಎಲ್ಲಿಗೂ ಪ್ರಯಾಣ ಕೂಡ ಹೋಗ್ತೀರಾ ಅನ್ನುವಂಥದ್ದು ಇದೆ. ಎಂಗೇಜ್ಮೆಂಟ್ ಆಗುವಂತ ಸಾಧ್ಯತೆ ಇದೆ. ಒಂದಷ್ಟು ನೆಗೆಟಿವ್ ಎನರ್ಜಿ ನಿಮ್ಮನ್ನ ಇನ್ಫ್ಲೂಯೆನ್ಸ್ ಮಾಡುತ್ತೆ. ಆ ನೆಗೆಟಿವ್ ಎನರ್ಜಿಯಿಂದ ನಿಮ್ಮನ್ನ ನೀವು ಕೂಲಾಗಿ ಇಟ್ಕೊಳ್ಳಿ ಅನ್ನುವಂಥದ್ದು ಇದೆ. ಅಂದ್ರೆ ಹೆಚ್ಚು ಸಿಟ್ಟು ಮಾಡ್ಕೊಳಕ್ ಹೋಗ್ಬೇಡಿ ಅನ್ನುವಂಥದ್ದು ಇದೆ. ಸೊ ಎಕ್ಸ್ ಲೆಟರ್ ಇದೆ, MWB. ಕೆಲವು ಬಾಸ್ಟರ್ಡ್, ಸರಿ ಆ ಹೆಸರು ಆ ಥರ ಹೇಳಬೇಕು ಇಲ್ವೋ ಗೊತ್ತಿಲ್ಲ, ಅಂಥವ್ರಿಂದ ದೂರ ಇರಿ, ದುಷ್ಟರಿಂದ ದೂರ ಇರಿ ಅನ್ನುವಂಥದ್ದು ಇದೆ. ಸೊ ಬೆಸ್ಟ್ ಫ್ರೆಂಡ್ ಅನ್ಕೊಂಡಿದ್ದವರು ಫೇಕ್ ಫ್ರೆಂಡ್ ಆಗ್ಬಿಡ್ತಾರೆ, ಹುಷಾರಾಗಿರಿ ಅನ್ನುವಂಥದ್ದು ಕೂಡ ಇದೆ. ಸೊ KV ಕವಿತಾ ಅಂತ ಕೂಡ ಕೇಳಿಸ್ತಾ ಇದೆ. ಓಕೆ. HZND. ಓಕೆ. ಡೆಲ್ಯೂಕ್ಸ್ ಯಾರ್ದೋ 0 ಸೈಜ್ ಆಗತ್ತೆ ಅನ್ನುವಂಥದ್ದು ಕೂಡ ಇದೆ ಇಲ್ಲಿ. QR ಕೋಡ್ ಅಲ್ಲಿ ಒಂದಷ್ಟು ಸಮಸ್ಯೆಗಳಾಗ್ತಾ ಇದೆ, ಅದ್ರ ಕಡೆ ಸ್ವಲ್ಪ ಗಮನನ ಕೊಡಿ ಅನ್ನುವಂಥದ್ದು ಇದೆ. ರೇಡಿಯೋ ಜಾಕಿ ಅಥವಾ ವಿಡಿಯೋ ಜಾಕಿ ಆಗಿ ಯಾರಿಗೋ ಕೆಲಸ ಸಿಗುತ್ತೆ, ಪ್ರಮೋಷನ್ ಸಿಗುತ್ತೆ ಅನ್ನುವಂಥದ್ದು ಕೂಡ ಇದೆ. ವಿಡಿಯೋ ಜಾಕಿ ಪ್ರದೀಪ್ ಅಂತ ಕೂಡ ಕೇಳಿಸ್ತಾ ಇದೆ. ಸಾರಿ. ಸೊ ರ್ಯಾಪಿಡ್ ಅಂತ ಕೂಡ ಕೇಳಿಸ್ತಾ ಇದೆ. ID, ನಿಮ್ಮ ಎಕ್ಸಿನ ID ಸಿಕ್ಕಿ ಒಂದಷ್ಟು ಸಮಸ್ಯೆಗಳಾಗತ್ತೆ, ಅದ್ರ ಕಡೆ ಸ್ವಲ್ಪ ಗಮನನ ಕೊಡಿ ಅನ್ನುವಂಥದ್ದು ಕೂಡ ಇದೆ. ಸೊ ವೆಸ್ಟ್ ಬೆಂಗಾಲ್ ಅಂತ ಕೂಡ ಕೇಳಿಸ್ತಾ ಇದೆ. ಹಿರಣ್ಯಕಶಿಪು, ಏನದು ಹಿರಣ್ಯಕಶಿಪು ಕೇಳಿಸ್ತಿದೆ, ಯಾಕೆ ಅಂತ ಗೊತ್ತಿಲ್ಲ. ಸೊ ಹಿರಣ್ಯಕಶಿಪು ಅಂತ ಕೂಡ ಕೇಳಿಸ್ತಾ ಇದೆ. ಸೊ RQPRIDWBXNZHFKV ಇದೆ. ಸೊ ನೀವು ಅನ್ಕೊಂಡಿರುವಂತ ಕೆಲಸ ಯಾವಾಗ ಆಗತ್ತೆ ಅಂದ್ರೆ ಇನ್ನೊಂದು 3 ವೀಕ್ಸ್ ಒಳಗೆ ನೀವು ಅನ್ಕೊಂಡಿರುವಂತ ಕೆಲಸ ಆಗುವಂತ ಸಾಧ್ಯತೆ ಇದೆ. ಕೆಲವರಿಗೆ 8 ಮಂತ್ ಕೂಡ ಆಗಬಹುದು.
ಓಕೆ. ಸೊ ರಕ್ಷಾಕಾಳಿ ಇದ್ದಾರೆ. ಸೊ ನಿಮ್ಗೆ ಯಾವುದೇ ಒಂದು ಆಕ್ಸಿಡೆಂಟ್ ವಿಚಾರದಲ್ಲಿ ನಿಮ್ಗೆ ಸಮಸ್ಯೆ ಇದೆ, ಆ ಸಮಸ್ಯೆಗಳಾಗದೆ ಇರೋ ಹಾಗೆ ತಾಯಿ ಕಾಪಾಡ್ತಾಳೆ ಅನ್ನುವಂಥದ್ದು ಇದೆ. ಬಾಟಮ್ ಆಫ್ ದಿ ಡೆಕ್ ಕಾಮಕಲಾ ಕಾಳಿ ಇದ್ದಾರೆ. ಸೊ ತುಂಬಾ ಫೈನಾನ್ಷಿಯಲಿ ಬ್ಲೆಸ್ಸಿಂಗ್ಸ್ ಇದೆ. ಜೊತೆಗೆ ನಿಮ್ಗೆ ಬೇರೆ ಯಾರು ಒಳಗಿನ ಶತ್ರು ಹೊರಗಿನ ಶತ್ರು ಯಾರು ನಿಮ್ಗೆ ಸಮಸ್ಯೆ ಮಾಡದೆ ಇರೋ ಹಾಗೆ ಕೂಡ ತಾಯಿ ಕಾಪಾಡ್ತಾಳೆ ಅನ್ನುವಂಥದ್ದು ಕೂಡ ಇದೆ. ಸೊ ಒಂದು ಟ್ಯಾರೋ ಕಾರ್ಡ್ ತಗೊಳ್ಳೋಣ ಅಂತ ಅನ್ನಿಸ್ತಾ ಇದೆ. ಎಸ್, ಡೆವಿಲ್ ಕಾರ್ಡ್ ಬಂದಿದೆ. ಒಂದಷ್ಟು ದುರಭ್ಯಾಸಗಳಿಂದ ನೀವು ನಿಮ್ಮನ್ನ ಕಾಪಾಡ್ಕೊಳ್ಳಿ, ಕೋಪ ಮಾಡ್ಕೊಳಕ್ ಹೋಗ್ಬೇಡಿ ಅನ್ನುವಂಥದ್ದು ಇದೆ. ದುಷ್ಟರಿಂದ ದೂರ ಇರಿ ಅನ್ನುವಂಥದ್ದು ಕೂಡ ಇದೆ. ಸೊ ಎಸ್, ಪ್ರೀತಿ ವಿಚಾರದಲ್ಲಿ ಒಂದಷ್ಟು ಸಮಸ್ಯೆಗಳಾಗಬಹುದು, ಓದಿನ ವಿಚಾರದಲ್ಲಿ ಒಂದಷ್ಟು ಸಮಸ್ಯೆಗಳಾಗಬಹುದು. ಸ್ವಲ್ಪ ಎಚ್ಚರಿಕೆನ ವಹಿಸಿ ಅನ್ನುವಂಥದ್ದು ಕೂಡ ಇಲ್ಲಿ ಇದೆ. ಓಕೆ, ಬರುವಂತ ಆಫರ್ ಒಂದಷ್ಟು ನೆಗೆಟಿವ್ ಆಫರ್ ಇದೆ, ಒಂಚೂರು ಗಮನನ ಕೊಡಿ ಅನ್ನುವಂಥದ್ದು ಕೂಡ ಇದೆ. ಸೊ ಎಸ್ ಆರ್ ನೋ ನೋಡೋಣ. ಸೊ ಓಹೋ, ಕರೆಂಟ್ ಹೋಯ್ತು. ಜಸ್ಟ್ ಎ ಮಿನಿಟ್. 3 ಸತಿ ಮಾಡ್ತೀನಿ. ಸೊ 3 ಸತಿ ನೆನ್ಪಿಟ್ಕೊಳ್ಳಿ. ಮೊದಲನೇದು ಡೆಫಿನೆಟ್ಲಿ ಆಗತ್ತೆ ಅಂತ ಬಂದಿದೆ. ಡೆಫಿನೆಟ್ಲಿ ಆಗತ್ತೆ ಅಂತ ಬಂದಿದೆ. ಎರಡನೇದು ಮೇ ಬಿ ಆದ್ರೆ ಆಗಬಹುದು, ಇಲ್ಲ ಅಂದ್ರೆ ಇಲ್ಲ ಅಂತ ಬಂದಿದೆ. ಮೂರನೇದು ಖಂಡಿತವಾಗ್ಲೂ ಆಗತ್ತೆ ಅಂತ ಬಂದಿದೆ. ಸೊ ಖಂಡಿತವಾಗ್ಲೂ ಆಗತ್ತೆ. ಇಷ್ಟ ಆಯ್ತು ಅಂತ ಅನ್ಕೊಳ್ತೀನಿ. ಇಷ್ಟ ಆದ್ರೆ ಲೈಕ್, ಶೇರ್ ಅಂಡ್ ಸಬ್ಸ್ಕ್ರೈಬ್ ವಾಗ್ದೇವಿ ಕನ್ನಡ ಚಾನಲ್. ನಾನು ನಿಮ್ಮ ಅಭಿಮಾನಿ ಕಮಲಾಕ್ಷಿ. ಸಿಗ್ತೀನಿ ಮುಂದಿನ ವಿಡಿಯೋಲಿ. ಅಲ್ಲಿವರೆಗೂ ಲೋಕ ಸಮಸ್ತ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು, ಧರ್ಮೋ ರಕ್ಷತಿ ರಕ್ಷಿತಃ. ಎಲ್ಲರಿಗೂ ಒಳ್ಳೇದಾಗ್ಲಿ. ಟೇಕ್ ಕೇರ್. ಬಾಯ್. ನಮಸ್ತೆ. ನಮಸ್ತೆ. ಯಾರು ಎರಡನೇದ ಆಯ್ಕೆ ಮಾಡಿದೀರಾ? ವೆನ್ಎವರ್ ಯು ಫಾಲ್, ಪಿಕ್ ಸಮಥಿಂಗ್ ಅಪ್. ಸೊ ಎಷ್ಟು ಸತಿ ಕೆಳಗೆ ಬಿದ್ರು ಯೋಚನೆ ಮಾಡಬೇಡಿ. ಜೀವನಾನೇ ಏಳು ಬೀಳಿನ ಆಟ. ಸೊ ಆ ಏಳು ಬೀಳಿನ ಆಟದಲ್ಲಿ ಬೀಳ್ದಿರ ನಾವು ನಡೆಯಕ್ಕೆ ಆಗೋದಿಲ್ಲ. ಸೊ ನಡೆಯೋನು ಎಡವಲೇಬೇಕು, ಎಡೆಯೋನು ಬೀಳಲೇಬೇಕು, ಬಿದ್ದೋರು ಏಳಲೇಬೇಕು. ಈ ಆಟದಲ್ಲಿ ಪ್ರತಿ ಸತಿ ಬಿದ್ದಾಗೂ ಒಂದಲ್ಲ ಒಂದು ಪಾಠನ ಕಲಿತು ಮೇಲೇಳಿ ಅನ್ನುವಂಥದ್ದು ಇದೆ. ಸೊ ಖಂಡಿತವಾಗ್ಲೂ ಚೆನ್ನಾಗಿ ಮೇಲೇಳ್ತೀರಾ ಅನ್ನುವಂಥದ್ದು ಕೂಡ ಇದೆ. ನೋಡೋಣ. ವಿಕ್ಟರಿ ನಿಮ್ದೇನೆ ಅಂತ ಅನ್ನಿಸ್ತಾ ಇದೆ. ವಾವ್. ಓಕೆ, ತುಂಬಾ ಬದಲಾವಣೆನ ಈ ವಾರ ನೀವು ನಿರೀಕ್ಷೆ ಮಾಡಬಹುದು ಅಂತ ಅನ್ನಿಸ್ತಾ ಇದೆ. ಸೊ ತುಂಬಾ ಸ್ಪೆಷಲ್ ಒನ್ ಪರ್ಸನ್ನ ಮೀಟ್ ಮಾಡ್ತೀರಾ ನೀವು ಅಂತ ಕೂಡ ಅನ್ನಿಸ್ತಾ ಇದೆ. ಸೊ ಫೇಕ್ ಫ್ರೆಂಡ್ ಯಾರು ತಿಳ್ಕೊಳ್ಳಿ. ಯಾರ್ದೋ ಜೀವನದಲ್ಲಿ ಆಟ ಆಡಕ್ ಹೋಗಿ ಸಮಸ್ಯೆ ಮಾಡ್ಕೊಂಡು ವಾಪಸ್ ಇಲ್ಲೇ ಬರೋರಿಗೆ ಯಾವುದೇ ಅವಕಾಶನ ಕೊಡಬೇಡಿ. ನಿಮ್ಮ ಎಕ್ಸಸ್ಸಿಗೆ ನಿಮ್ಮ ಜೀವನದಲ್ಲಿ ಅವಕಾಶನ ಕೊಡಬೇಡಿ ಅನ್ನುವಂಥದ್ದು ಇಲ್ಲಿ ಇದೆ. ತುಂಬಾನೇ ಇಂಪಾರ್ಟೆಂಟ್. ಸದ್ಯಕ್ಕೆ ಒಂಚೂರು ವೆಯ್ಟ್ ಮಾಡಿ, ಯಾವುದೇ ನಿರ್ಧಾರನ ತಗೊಳಕ್ಕಿಂತ ಮುಂಚೆ ಅನ್ನುವಂಥದ್ದು ಇದೆ. ಒಂದ್ ರೀತಿ ಬ್ರೇಕಪ್ ಆಗುವಂತ ಸಾಧ್ಯತೆ ಇದೆ. ಒಂದಷ್ಟು ಸ್ಟಕ್ ಎನರ್ಜಿಲಿ ಇದೆ. ತುಂಬಾ ಬೇಗ ಡಿಸಿಷನ್ ನ ತಗೊಳಕ್ ಹೋಗ್ಬೇಡಿ, ಒಂಚೂರು ವೆಯ್ಟ್ ಮಾಡಿ ಅನ್ನುವಂಥದ್ದು ಇದೆ. ಯಾರಿಗೋ ಸಸ್ಪೆನ್ಷನ್ ಲೆಟರ್ ಕೂಡ ಬರುತ್ತೆ ಅನ್ನುವಂಥದ್ದು ಕೂಡ ಇದೆ. ಅಥವಾ ವೇಟಿಂಗ್ ಅಲ್ಲಿ ನಿಮ್ಮ ಒಂದು ಏನಾದ್ರೂ ನಿಮ್ ಕೆಲಸ ಏನಾದ್ರೂ ಇದ್ರೆ ಅದು ಕೂಡ ವೇಟಿಂಗಿಗೆ ಹೋಗುತ್ತೆ ಅನ್ನುವಂಥದ್ದು ಕೂಡ ಇದೆ. ಕೋರ್ಟ್ ಕಚೇರಿ ವಿಚಾರಗಳು ಕೂಡ ನಿಮ್ಮ ಪರವಾಗಿ ಆಗುವಂತ ಸಾಧ್ಯತೆಗಳು ಹೆಚ್ಚಾಗಿ ಇದೆ ಅನ್ನುವಂಥದ್ದು ಕೂಡ ಇದೆ. ಒಂದಷ್ಟು ವಿಚಾರಗಳಲ್ಲಿ ನ್ಯಾಯ ಸಿಕ್ಕಿಲ್ಲ ಅಂತ ಇರೋರು ಇನ್ನೊಂಚೂರು ವೆಯ್ಟ್ ಮಾಡಿ ಅನ್ನುವಂಥದ್ದು ಕೂಡ ಇದೆ. ಎಲ್ಲೋ ಒಂದ್ ಕಡೆ ಬದಲಾವಣೆ ಇರ್ಬೇಕು, ಸರಿಯಾದ ದಾರಿಲಿ ನಡಿಬೇಕು ಅನ್ನೋದ್ರ ಕಡೆ ಕೂಡ
ಹೆಚ್ಚಿನ ಗಮನನ ಕೊಡಿ. ನಿಮ್ಮ ಲೈಫನ್ನ ಬ್ಯಾಲೆನ್ಸ್ ಮಾಡ್ಕೊಳ್ಳಿ ಅನ್ನುವಂಥದ್ದು ಕೂಡ ಇದೆ. ಎಲ್ಲ ಒಂದ್ ಕಡೆ ಲೈಫ್ ಬ್ಯಾಲೆನ್ಸ್ ಮಾಡ್ಕೊಳ್ತಾ ಇಲ್ಲ ಅನ್ನುವಂಥದ್ದು ಕೂಡ ಇದೆ. ಜೊತೆಗೆ ಒಂದಷ್ಟು ರೋಡಲ್ಲಿ ಸಮಸ್ಯೆಗಳಾಗುತ್ತೆ. ಯಾವ್ದೋ ದೇವಸ್ಥಾನಕ್ಕೆ ಹೋಗ್ಬೇಕಾದ್ರೆ ಒಂದಷ್ಟು ಸಮಸ್ಯೆಗಳಾಗಬಹುದು, ಮತ್ತೆ ಒಂದಷ್ಟು ಉಸಿರಾಟಕ್ಕೆ ತೊಂದರೆ ಆಗಬಹುದು. ಇದ್ರ ಕಡೆ ಸ್ವಲ್ಪ ಗಮನನ ಕೊಡಿ ಅನ್ನುವಂಥದ್ದು ಇದೆ. ಉಸಿರಾಟದ ಸಮಸ್ಯೆಗಳನ್ನ ಬಗೆಹರಿಸ್ಕೊಳ್ಳಿ ಅನ್ನುವಂಥದ್ದು ಇದೆ. ಬ್ರೀತಿಂಗ್ ಎಕ್ಸಸೈಸ್ ನ ಮಾಡಿ ಅನ್ನುವಂಥದ್ದು ಕೂಡ ಇದೆ. ಎಲ್ಲ ಸಮಸ್ಯೆಗಳಿಂದ ಹೊರಗೆ ಬರ್ತೀರಾ ಅನ್ನುವಂಥದ್ದು ಕೂಡ ಇದೆ. ಎಲ್ಲ ಒಂದು ಜರ್ನಿ ಕೂಡ ಹೋಗ್ತೀರಾ. ನಿಮ್ಮ ಲೈಫ್ ಒಂದು ಸ್ಟಕ್ ಎನರ್ಜಿಯಿಂದ ಒಂದಷ್ಟು ಮೂಮೆಂಟ್ ತಗೊಳುತ್ತೆ ಅನ್ನುವಂಥದ್ದು ಕೂಡ ಇದೆ. ಎಲ್ಲೋ ಒಂದ್ ಕಡೆ ರೇಡಿಯೋಲಿ ನಿಮ್ಮ ವಿಚಾರಗಳು ಬರುತ್ತೆ ಅನ್ನುವಂಥದ್ದು ಕೂಡ ಇದೆ. ಒಂದಷ್ಟು ಜನರಿಗೆ ಏನೋ ಸಮಸ್ಯೆ ಇತ್ತು, ಸ್ಟಕ್ ಎನರ್ಜಿ ಇರಬಹುದು, ಅಥವಾ ಆ ಸಾಧ್ಯನೇ ಇಲ್ಲ, ಈ ಸಮಸ್ಯೆ ಮುಗಿಯೋದೇ ಇಲ್ಲ ಅನ್ಕೊಂಡಿದ್ದಂತ ಸಮಸ್ಯೆಗಳು ಮುಗ್ದೋಗುತ್ತೆ ಅನ್ನುವಂಥದ್ದು ಕೂಡ ಇದೆ. ಉಸಿರಾಟದ ಸಮಸ್ಯೆಗಳಿರೋರು ಸರಿಯಾದ ರೀತಿಯಲ್ಲಿ ಒಂದಷ್ಟು ಪ್ರಾಣಾಯಾಮನ ಮಾಡಿ ಅನ್ನುವಂಥದ್ದು ಇದೆ. ರೋಡಲ್ಲಿ ಹೋಗ್ಬೇಕಾದ್ರೆ ಒಂದಷ್ಟು ಏನು ಅವಘಡಗಳಾಗಿ ಒಂದಷ್ಟು ಬ್ರೀತಿಂಗ್ ಪ್ರಾಬ್ಲಮ್ ಕೂಡ ಆಗಬಹುದು. ಅದ್ರ ಕಡೆ ಕೂಡ ಹೆಚ್ಚಿನ ಗಮನನ ಕೊಡಿ ಅನ್ನುವಂಥದ್ದು ಇದೆ. ದೇವರ ಆಶೀರ್ವಾದ ಇದೆ. ದೇವ್ರನ್ನ ನಿಮ್ ಜೊತೆ ಇಟ್ಕೊಳ್ಳಿ, ಅಥವಾ ದೇವರ ಆಶೀರ್ವಾದದ ವಸ್ತುನೋ ವಿಭೂತಿನೋ ಏನೋ ಒಂದ್ ನಿಮ್ ಜೊತೆ ಇಟ್ಕೊಳ್ಳಿ. ಇದರಿಂದ ಕೂಡ ನಿಮ್ಗೆ ಹೆಚ್ಚಿನ ಒಳ್ಳೇದಾಗತ್ತೆ ಅನ್ನುವಂಥದ್ದು ಇದೆ. ಒಂದು ಬದಲಾವಣೆ ಕೂಡ ಬರೋದ್ರಲ್ಲಿ ಇದೆ. ಒಂಚೂರು ಆರೋಗ್ಯದಲ್ಲಿ ತುಂಬಾನೇ ಸೀರಿಯಸ್ ಸಮಸ್ಯೆಗಳಾಗುವಂತ ಸಾಧ್ಯತೆ ಇದೆ. ಜೊತೆಗೆ ಒಂದಷ್ಟು ಗೊತ್ತಿಲ್ಲ, ಏನೋ ಒಂದು ಬ್ಯಾಡ್ ನ್ಯೂಸ್ ಎಕ್ಸ್ ಬಗ್ಗೆ ಕೂಡ ಕೇಳ್ತೀರಾ ಅನ್ನುವಂಥದ್ದು ಇದೆ. ಒಂದು ಡೆತ್ ಎನರ್ಜಿ ಕೂಡ ಇಲ್ಲಿ ಇದೆ, ಸಾರಿ ಟು ಸೇ, ಬಟ್ ಅದು ಇದೆ. ನಿಮ್ಮ ಡೆಸ್ಟಿನಿ ಏನಿದೆ, ನಿಮ್ಮ ಒಂದು ಅದೃಷ್ಟ ಏನಿದೆ, ನಿಮ್ಮ ಈ ವಾರ ನಿಮ್ಮ ಅದೃಷ್ಟದ ವಾರ ಆಗಿದೆ. ನಿಮ್ಮ ಒಂದು ದೇವ್ರು ನಿಮ್ ಜೀವನ ಹೇಗಿರ್ಬೇಕು ಅಂತ ಬರ್ದಿದ್ದಾರೆ, ಹಾಗೆ ಆಗತ್ತೆ. ಸೊ ಹಾಗಾಗಿ ಒಂದ್ ಒಳ್ಳೆ ಅದೃಷ್ಟದ ಜೀವನ ನಿಮ್ಗೆ ಸಿಗುತ್ತೆ ಅನ್ನುವಂಥದ್ದು ಇದೆ. ಬ್ಯಾಲೆನ್ಸ್ ಆಗಿ ಇರಿ ಅನ್ನುವಂಥದ್ದು ಇದೆ. ತುಂಬಾ ಇಂಪಾರ್ಟೆಂಟ್ ಮೇಲ್ ಪರ್ಸನ್ ನಿಮ್ ಲೈಫಿಗೆ ಎಂಟರ್ ಆಗ್ತಾರೆ ಅನ್ನುವಂಥದ್ದು ಇದೆ. ಒಂದು ಪಾರ್ಟ್ನರ್ಶಿಪ್ ಬರುವಂತ ಸಾಧ್ಯತೆ ಇದೆ. ಯಾರು ನಿಮ್ಗೆ ಕೋಆಪರೇಷನ್ ಮಾಡ್ತಾ ಇಲ್ಲ ಅಂದ್ರೆ ಅವ್ರ ಕಡೆಯಿಂದ ಕೂಡ ನಿಮ್ಗೆ ಸಹಾಯ ಸಿಗುವಂಥದ್ದು, ಕೋಪ್ರೆಷನ್ ಸಿಗುವಂತ ಸಾಧ್ಯತೆಗಳು ಕೂಡ ಇದೆ. ಯಾಕೋ ಆ ವರ್ಡು ಸರಿಯಾಗಿ ಹೇಳಕ್ ಬರ್ಲಿಲ್ಲ, ಹಾಗಾಗಿ ಅದನ್ನ 2 ಸತಿ ಹೇಳ್ದೆ. ಫೈನಾನ್ಷಿಯಲಿ ಹೆಚ್ಚಿನ ಸಕ್ಸಸ್ ಅನ್ನ ನೋಡ್ತೀರಾ ಅನ್ನುವಂಥದ್ದು ಕೂಡ ಇದೆ. ಹಾಗಾಗಿ ಹೆಚ್ಚಿನ ಅನುಕೂಲಗಳು ಮುಂದಿನ ದಿನಗಳಲ್ಲಿ ನಿಮ್ಗೆ ಆಗತ್ತೆ ಅನ್ನುವಂಥದ್ದು ಕೂಡ ಇದೆ. ಏನೋ ಒಂದು ಸೂರ್ಯನಿಗೆ ಸಂಬಂಧಪಟ್ಟಂಗೆ, ಮಗನಿಗೆ ಸಂಬಂಧಪಟ್ಟಂಗೆ ಕೂಡ ಬದಲಾವಣೆಗಳು ಬರುತ್ತೆ ಅನ್ನುವಂಥದ್ದು ಕೂಡ ಇದೆ. ಮೇ ಬಿ ಸೋಲಾರ್ ಏನಾದ್ರು ನೀವು ಹಾಕಿಸ್ಬಹುದು, ಅಥವಾ ಸೋಲಾರ್ ಸಿಸ್ಟಮ್ ಅಲ್ಲಿ ಕೂಡ ಬದಲಾವಣೆಗಳು ಬರುತ್ತೆ. ಒಂದಷ್ಟು ಆ ಸಮಥಿಂಗ್ ಏನೋ ಹಿಡನ್ ಸೋಲಾರ್ ಎನರ್ಜಿಯಿಂದ ಒಂದಷ್ಟು ಭಯಾನಕತೆ ಸೃಷ್ಟಿಸುವಂತ ಕಾರ್ಯಕ್ರಮಗಳು ಎಲ್ಲೋ ನಡೆಯುತ್ತೆ. ದೇಶದ್ರೋಹಿ ಕೆಲಸಗಳು ನಡೆಯುತ್ತೆ ಅನ್ನುವಂಥದ್ದು ಇದೆ. ಸೋಲಾರ್ ಎನರ್ಜಿನ ಉಪಯೋಗಿಸ್ಕೊಂಡು, ನನಗ್ ಗೊತ್ತಿಲ್ಲ ಹೇಗೆ ಹೇಳೋದು ಅಂತ, ಬಟ್ ಆ ತರಾನೇ ಅನ್ಸುತ್ತೆ. ಮೇ ಬಿ ಈಗ ಸೋಲಾರ್ ಲೈಟ್ ಇರುತ್ತೆ, ಸೋಲಾರ್ ಏನೇನೋ ಇರುತ್ತೆ ಅಲ್ಲ. ಸೊ ಸೂರ್ಯನ ಕಿರಣಗಳಿಂದ ಶಾಖಗಳನ್ನ ತಗೊಂಡು ಅದರಿಂದ ಒಂದಷ್ಟು ಅವಘಡಗಳನ್ನ ಮಾಡಬಹುದು. ಆ ಥರದ್ದೇನೋ ಒಂದು ಅವಘಡಗಳಿಗೆ ಯಾರೋ ಸಂಚು ಮಾಡ್ತಿದ್ದಾರೆ, ಇದಕ್ಕೆ ತಕ್ಕ ಶಾಸ್ತಿ ಮಾಡಿ ಅವರು ಸಿಕ್ಕಾಕೊಳ್ತಾರೆ ಅನ್ನುವಂಥದ್ದು ಕೂಡ ಇದೆ. ಸೊ ಎಸ್, ನೀರಿಗೆ ಸಂಬಂಧಪಟ್ಟಂಗೂ ಕೂಡ ಒಂದಷ್ಟು ಸಮಸ್ಯೆಗಳಿದೆ. ನೀರನ್ನ ಒಂದ್ ರೀತಿ ಆಮಂತ್ರಿಸಿ ಕುಡೀರಿ, ಅಥವಾ ನೀರಲ್ಲಿ ಒಂಚೂರು ವಿಭೂತಿ ಹಾಕೊಂಡು ಕುಡೀರಿ. ಇದರಿಂದ ಕೂಡ ಒಳ್ಳೇದಾಗತ್ತೆ ಅನ್ನುವಂಥದ್ದು ಇದೆ. ನಿಮ್ಮ ಎನರ್ಜಿ ಚೆನ್ನಾಗಿ ಇಟ್ಕೊಳ್ಳಿ, ಇದು ತುಂಬಾ ಇಂಪಾರ್ಟೆಂಟ್ ಅನ್ನುವಂಥದ್ದು ಇದೆ. ಸಮಸ್ಯೆಗಳಿಂದ ಹೊರಗೆ ಬರ್ತೀರಾ ಅಂದ್ಬಿಟ್ಟು ಏನ್ ಬೇಕಾದ್ರೂ ಸಮಸ್ಯೆನ ಮೈ ಮೇಲೆ ಹೇಳ್ಕೊಳಕ್ ಹೋಗ್ಬೇಡಿ. ಇದರಿಂದ ಕೂಡ ಒಂದಷ್ಟು ಸಮಸ್ಯೆಗಳು ಆಗತ್ತೆ ಅನ್ನುವಂಥದ್ದು ಕೂಡ ಇದೆ. ಎಲ್ಲೋ ಒಂದ್ ಕಡೆ ದೇವ್ರು ಮತ್ತೆ ನಿಮ್ಮ ಪೂರ್ವಜರ ಆಶೀರ್ವಾದ ನಿಮ್ಮ ಮೇಲೆ ಸದಾ ಸರ್ವದಾ ಇರುತ್ತೆ ಅನ್ನುವಂಥದ್ದು ಕೂಡ ಇದೆ. ಹಾಗಾಗಿ ಹೆಚ್ಚು ತಲೆ ಕೆಡ್ಸ್ಕೊಳ್ದಿರ ಕೇರ್ಲೆಸ್ ಆಗಿ ಇರಬೇಡಿ ಅನ್ನುವಂಥದ್ದು ಕೂಡ ಇದೆ. ಒಂದಷ್ಟು ಥರ್ಡ್ ಪಾರ್ಟಿ ಸಿಚುವೇಶನ್ ಕೂಡ ಎಂಡ್ ಆಗುವಂಥದ್ದು ಕೂಡ ಇದೆ. ಬ್ರೇಕಪ್ ಆಗಬಹುದು, ಅಥವಾ ಏನೋ ಒಂದು ಸಮಸ್ಯೆ ಎದುರಾಗಿ ಒಂದಷ್ಟು ಪ್ರಾಬ್ಲಮ್ಸ್ ಕ್ರಿಯೇಟ್ ಆಗಬಹುದು. ಅದ್ರ ಕಡೆ ಕೂಡ ಸ್ವಲ್ಪ ಗಮನನ ಕೊಡಿ ಅನ್ನುವಂಥದ್ದು ಕೂಡ ಇದೆ. ಏನೋ ಒಂದಷ್ಟು ಹೊಸ ಕರಾರು ಪತ್ರ, ಕಾಗದ ಪತ್ರನ ಬರೆಸ್ತೀರಾ ಅನ್ನುವಂಥದ್ದು ಕೂಡ ಇದೆ. ಮತ್ತೆ ಏನೋ ಒಂದು ಜೀವಿತಾವಧಿ ವಿಲ್ ತರ ಮಾಡಿಸ್ತೀರಾ ಅನ್ನುವಂಥದ್ದು ಕೂಡ ಇದೆ. ಯಾವ ರೀತಿ ವಿಲ್ ಮಾಡಿಸ್ತೀರಾ ಅಂತ ಗೊತ್ತಿಲ್ಲ. ಏನೋ ಒಂದು ವಿಲ್ಲಿಗೆ ಸಂಬಂಧಪಟ್ಟಂಗೆ ಕೂಡ ಇಲ್ಲಿ ಒಂದಷ್ಟು ಎನರ್ಜಿ ಇದೆ.
ಸೊ ಹಾಗಾಗಿ ಏನಾದ್ರು ಮಾಡ್ಸಕ್ಕಿಂತ ಮುಂಚೆ ಸ್ವಲ್ಪ ಗಮನನ ಕೊಡಿ ಅನ್ನುವಂಥದ್ದು ಇದೆ. ನಿಮ್ಮ ಹೃದಯನ ಚೆನ್ನಾಗಿ ನೋಡ್ಕೊಳ್ಳಿ ಅನ್ನುವಂಥದ್ದು ಕೂಡ ಇದೆ. ಅದೃಷ್ಟ ನಿಮ್ ಕಡೆ ಇದೆ. ದೇವರ ಆಶೀರ್ವಾದ ಕೂಡ ನಿಮ್ ಜೊತೆ ಇದೆ. ಕೋರ್ಟ್ ಕಚೇರಿ ವಿಚಾರಗಳು ಕೂಡ ನಿಮ್ಮ ಪರವಾಗೇನೆ ಅನುಕೂಲಕ್ಕೆ ತಕ್ಕಂತೆ ಆಗತ್ತೆ ಅನ್ನುವಂಥದ್ದು ಕೂಡ ಇದೆ. ಹೊಸ ಗಾಡಿ ತಗೊಳ್ಳುವಂತ ಸಾಧ್ಯತೆ ಇದೆ. ಹೊಸ ರೀತಿಯ ವೆಹಿಕಲ್ ಬರುತ್ತೆ ಮಾರ್ಕೆಟಿಗೆ ಅನ್ನುವಂಥದ್ದು ಕೂಡ ಇದೆ. ನಿಮ್ ಮಕ್ಕಳು ತುಂಬಾ ಚೆನ್ನಾಗಿ ರೈಮ್ಸ್ ಹೇಳಿದ್ರು ಅಂತ ತುಂಬಾ ಖುಷಿ ಪಡ್ತೀರಾ ಅನ್ನುವಂಥದ್ದು ಕೂಡ ಇದೆ ಇಲ್ಲಿ. ಜೊತೆಗೆ ಒಂದು ಸುಂಟರ್ ಗಾಳಿ ಅಥವಾ ಬಿರುಗಾಳಿ ಅಥವಾ ಸೈಕ್ಲೋನ್ ಬರುವಂತ ಸಾಧ್ಯತೆಗಳು ಕೂಡ ಇದೆ. ಅದು ತುಂಬಾ ದೊಡ್ಡ ಮಟ್ಟದಲ್ಲಿ ಸುದ್ದಿನ ಮಾಡುತ್ತೆ, ಸಾಕಷ್ಟು ಹಾನಿನ ಮಾಡುತ್ತೆ ಅದು ಅನ್ನುವಂಥದ್ದು ಕೂಡ ಇದೆ. ಒಂದಷ್ಟು ಕಾಲಚಕ್ರ, ಲಕ್ಕು, ಅದೃಷ್ಟ ನಿಮ್ಮ ಸಮಯದಲ್ಲಿ ನಿಮ್ಗೆ ಸಿಗತ್ತೆ. ಸೊ ಡಿವೈನ್ ಟೈಮಿಂಗ್ ನಿಮ್ ಜೀವನದಲ್ಲಿ ತುಂಬಾ ಇಂಪಾರ್ಟೆಂಟ್ ರೋಲ್ ಅನ್ನ ಪ್ಲೇ ಮಾಡುತ್ತೆ ಅನ್ನುವಂಥದ್ದು ಕೂಡ ಇದೆ. ಕುಲದೇವರ ಆಶೀರ್ವಾದದಿಂದ ನಿಮ್ಮ ಸಮಸ್ಯೆಗಳಲ್ಲಿ ನೀವು ಹೆಚ್ಚಿನ ಯಶಸ್ಸನ್ನ ಪಡಿತೀರಾ ಅನ್ನುವಂಥದ್ದು ಕೂಡ ಇದೆ. ಸೊ ಹಾಗಾಗಿ ಹೆಚ್ಚಿನ ಸಮಸ್ಯೆ ಕಡೆ ಹೆಚ್ಚಿನ ಗಮನನ ಕೊಡ್ದಿರ ನಿಮ್ಮ ಜೀವನದಲ್ಲಿ ನಿಮ್ಮ ಲಕ್ ನಿಮ್ಮನ್ನ ಎಲ್ಲಿಗೆ ಕರ್ಕೊಂಡು ಹೋಗಿ ನಿಲ್ಸುತ್ತೆ ಅದ್ರ ಕಡೆ ಗಮನನ ಕೊಡಿ ಅನ್ನುವಂಥದ್ದು ಇದೆ. ಬಹಳಷ್ಟು ಜನ ಒಂದಷ್ಟು ದೇವ್ರನ್ನ ಮನೆಗೆ ಕರ್ಸುವಂಥದ್ದು, ದೇವರಲ್ಲಿ ಮ್ಯಾನಿಫೆಸ್ಟೇಷನ್ ಮಾಡುವಂಥದ್ದು, ದೇವರ ಆಶೀರ್ವಾದನ ಪಡೀಲಿಕ್ಕೆ ಎಲ್ರೂ ಒಟ್ಟಾಗಿ ಎಲ್ಲೋ ಹೋಗುವಂತ ಸಾಧ್ಯತೆಗಳು ಕೂಡ ಇದೆ. ಜೊತೆಗೆ ದೇವರು ಹತ್ರ ನೀವೇನ್ ಕೇಳಿದೀರಾ ಅದೆಲ್ಲವೂ ಕೂಡ ನಿಮ್ಗೆ ಸಿಗುವಂತ ಸಾಧ್ಯತೆಗಳು ಕೂಡ ಇದೆ. ದೇವರು ನೀವೇನ್ ಆಸೆ ಪಟ್ಟಿದ್ರಿ, ನಿಮ್ಮ ಪ್ರಾರ್ಥನೆ ಏನಿತ್ತು ಅದನ್ನ ಈಡೇರಿಸಿ ಕೊಡ್ತಾರೆ ಅನ್ನುವಂಥದ್ದು ಕೂಡ ಇಲ್ಲಿ ಇದೆ. ಸೊ ಹೆಚ್ಚಿನ ಅನುಕೂಲಗಳು ನಿಮ್ಮ ಪರವಾಗಿ ಆಗೋದ್ರಿಂದ ನೀವು ಹೆಚ್ಚು ತಲೆಗೆಡ್ಸ್ಕೊಳ್ದಿರಾ ಇರಿ ಅನ್ನುವಂಥದ್ದು ಕೂಡ ಇದೆ. ನಿಮ್ ಲೈಫ್ ಏನಿದೆ ಒಂದು ಡ್ರೀಮ್ ಲೈಫ್ ತರ, ಒಂದು ಮ್ಯಾಜಿಕಲ್ ಲೈಫ್ ತರ ಬದಲಾಗತ್ತೆ ಅನ್ನುವಂಥದ್ದು ಕೂಡ ಇದೆ. ಸೊ ಏನೇ ಆದ್ರೂ ಕೂಡ ಲೈಫಲ್ಲಿ ಪಾಸಿಟಿವಿಟಿ ತುಂಬಾ ಮುಖ್ಯ. ಪಾಸಿಟಿವ್ ಆಗಿ ಇರಿ ಅನ್ನುವಂಥದ್ದು ಕೂಡ ಇದೆ. ಫ್ಯಾಮಿಲಿ ಲೈಫ್ ಕೂಡ ಚೆನ್ನಾಗಿ ಹೋಗುತ್ತೆ, ಲವ್ ಲೈಫ್ ಕೂಡ ಚೆನ್ನಾಗಿ ಹೋಗುತ್ತೆ, ನಿಮ್ಮ ಅಗತ್ಯಗಳೆಲ್ಲವೂ ಕೂಡ ಪೂರೈಸಲ್ಪಡುತ್ತೆ ಅಂತ ಇದೆ. ಓಕೆ, ಪ್ರೆಗ್ನೆನ್ಸಿ ಬರುವಂತ ಸಾಧ್ಯತೆ ಇದೆ. ಮೂಡ್ ಸ್ವಿಂಗ್ಸ್ ಇಂದ ಹೊರಗೆ ಬನ್ನಿ ಅನ್ನುವಂಥದ್ದು ಇದೆ. ಹೆಣ್ಮಗು ಆಗುವಂತ ಸಾಧ್ಯತೆಗಳು ಕೂಡ ಹೆಚ್ಚಾಗಿ ಇದೆ ಅನ್ನುವಂಥದ್ದು ಇದೆ. ತಾಯಿ ಮನೆ ಕಡೆಯಿಂದ ನಿಮ್ಗೆ ಹೆಣ್ಣು ಸಿಗುವಂತ ಸಾಧ್ಯತೆಗಳು ಕೂಡ ಇದೆ. 7, 12, 4, 3, 8, 11 ನಂಬರ್, 17 ನಂಬರ್ ಕೂಡ ಇಂಪಾರ್ಟೆಂಟ್ ಅಂತ ಅನ್ಸುತ್ತೆ. ಮೇಷರಾಶಿ, ವೃಷಭ ರಾಶಿ, ಕರ್ಕಾಟಕ ರಾಶಿ, ಕನ್ಯಾ ರಾಶಿ, ವೃಶ್ಚಿಕ ರಾಶಿ, ಮಕರ ರಾಶಿ, ಸಿಂಹ ರಾಶಿ, ಧನುಸು ರಾಶಿ ಇಂಪಾರ್ಟೆಂಟ್ ಅಂತ ಅನಿಸುತ್ತಿದೆ. ಯಾಕೋ ಇಂದು ಅಂತ ಯಾರೋ ಹಾಡು ಹೇಳ್ತಾವ್ರೆ. ಯಾರೋ ರೀಡಿಂಗ್ ಚೆನ್ನಾಗಿಲ್ಲ, ಇಷ್ಟ ಆಗ್ಲಿಲ್ಲ ಅಂತಿದ್ದಾರೆ. ಐ ಆಮ್ ವೆರಿ ಸಾರಿ. ಇಷ್ಟ ಆಗಿಲ್ಲ ಅಂದ್ರೆ ಸೊ ರಿಕ್ವೆಸ್ಟ್ ಮಾಡಿದ್ರು ಇದರಲ್ಲಿ ರೀಡಿಂಗ್ ಮಾಡಿ ಅಂತ. ಸೊ ಹಾಗಾಗಿ ರೀಡಿಂಗ್ ಮಾಡ್ತಾ ಇದ್ದೀನಿ. ಓಕೆ, ಸೊ ಬೇರೆ ರೀಡಿಂಗ್ ಮಾಡಿರ್ತೀನಿ. ಸೊ ವೀಕ್ಲಿ ರೀಡಿಂಗ್ ಟೈಮ್ಲೆಸ್ ಇರುತ್ತೆ. ಹಳೆ ರೀಡಿಂಗ್ ಯಾವ್ದಾದ್ರು ಚೂಸ್ ಮಾಡ್ಕೊಳ್ಳಿ, ಖಂಡಿತ ಯೂಸ್ ಆಗುತ್ತೆ. ಇಲ್ಲಾಂದ್ರೆ ಮುಂದಿನ ದಿನಗಳಲ್ಲಿ ಮತ್ತೆ ಟ್ಯಾರೋಲಿ ಮಾಡ್ತೀನಿ. ಸೊ ಎಸ್, ಮೆಡಿಟೇಷನ್ ಮಾಡಿ ಸಿಂಗಲ್ ಪೇರೆಂಟಿಗೆ ಮ್ಯಾರೇಜ್ ಪ್ರಪೋಸಲ್ ಬರುವಂತ ಸಾಧ್ಯತೆ ಇದೆ. ಜೊತೆಗೆ ವಾವ್, ಸೋಲ್ಮೇಟ್ ಎನರ್ಜಿ, ಟ್ವಿನ್ ಫ್ಲೇಮ್ ಎನರ್ಜಿ, ರಿಯೂನಿಯನ್ ಎನರ್ಜಿ ಇದೆ. ಸೊ ಎಸ್, ತುಂಬಾ ವೈಸ್ ಪರ್ಸನ್, ತುಂಬಾ ಕಾಮ್ ಆಗಿರುವಂತ ಪರ್ಸನ್ ರಿಯೂನಿಯನ್ ಆಗ್ತಾರೆ. ಸಿಂಗಲ್ ಪೇರೆಂಟ್ ಆಗಿರೋರು ಸಿಂಗಲ್ ಪೇರೆಂಟ್ ಅವ್ರನ್ನ ಮದ್ವೆ ಆಗ್ತಾರೆ ಅನ್ನುವಂಥದ್ದು ಕೂಡ ಇದೆ. ನಿಮ್ಮ ಕನ್ಸೆಲ್ಲ ನನ್ಸಾಗತ್ತೆ ಅನ್ನುವಂಥದ್ದು ಇದೆ. ವೆಡ್ಡಿಂಗ್ ರಿಂಗ್ ಬರುವಂಥದ್ದು, ಎಂಗೇಜ್ಮೆಂಟ್ ಆಗುವಂತ ಸಾಧ್ಯತೆ ಇದೆ. ಏನೇ ಬಂದ್ರು ನಗ್ತಾ ಇರಿ. ಯಾರು ನಿಮ್ಮನ್ನ ಜೋಕರ್ ಅನ್ಕೊಂಡ್ರು ಪರವಾಗಿಲ್ಲ, ನಿಮ್ಮನ್ನ ನೀವು ಜೋಕರ್ ಅನ್ಕೊಂಡ್ರು ಪರವಾಗಿಲ್ಲ, ಆದ್ರೆ ಇನ್ನೊಬ್ರು ನಿಮ್ಗೆ ಟೋಪಿ ಹಾಕ್ಲಿಕ್ಕೆ ಬಿಡಬೇಡಿ ಅನ್ನುವಂಥದ್ದು ಕೂಡ ಇದೆ. ಏನೋ ಒಂದು ಗ್ರೋತ್ ಬರುವಂತ ಸಾಧ್ಯತೆ ಇದೆ. ಬೇವಿನ ಸೊಪ್ಪು, ಮಾವಿನ ಸೊಪ್ಪು, ಹಸಿರು ತೋರಣಗಳನ್ನ ನೋಡ್ತೀರಾ, ಮನೆ ಬಾಗ್ಲಲ್ಲಿ ಕಟ್ತೀರಾ ಅನ್ನುವಂಥದ್ದು ಇದೆ. ಯಾರ ಜೀವನದಿಂದ ನೀವು ಹೊರಗೆ ಉಳಿಬೇಕು ಇದ್ರ ಕಡೆ ಹೆಚ್ಚಿನ ಗಮನನ ಕೊಡಿ. ಫ್ಯಾಮಿಲಿ ಫೋಟೋ ಕಂಪ್ಲೀಟ್ ಮಾಡ್ಕೊಳ್ಳಿ ಅನ್ನುವಂಥದ್ದು ಕೂಡ ಇದೆ. ಜೊತೆಗೆ ಪ್ರೊಟೆಕ್ಷನ್ ಕೂಡ ಇದೆ ಅನ್ನುವಂಥದ್ದು ಕೂಡ ಇದೆ. ಏನೋ ಒಂದು ಸರ್ಟಿಫಿಕೇಟ್ ಬರುವಂತ ಸಾಧ್ಯತೆಗಳು ಕೂಡ ಇದೆ. ಹೊಸ ಜೀವನಕ್ಕೆ ಕಾಲಿಡ್ತೀರಾ ಅನ್ನುವಂಥದ್ದು ಕೂಡ ಇದೆ. ಪ್ರೊಟೆಕ್ಷನ್ ಕೂಡ ಇದೆ. ಸಿಬಿಲ್ ಸ್ಕೋರ್ ಬಗ್ಗೆ ಯಾರೋ ಚಿಂತೆ ಮಾಡ್ತಿದ್ದೀರಾ, ಚಿಂತೆ ಮಾಡಬೇಡಿ, ನಿಮ್ಮ ಸಿಬಿಲ್ ಸ್ಕೋರ್ ಚೆನ್ನಾಗಾಗತ್ತೆ ಅನ್ನುವಂಥದ್ದು ಕೂಡ ಇದೆ.
ಜೊತೆಗೆ ರಿಲೇಶನ್‌ಶಿಪ್ ಗ್ರೋತ್ ಬರುವಂಥದ್ದು ಒಂದು ಅವಾರ್ಡ್ ವಿನ್ನಿಂಗ್ ಮಾಡ್ತೀರಾ ಅನ್ನುವಂಥದ್ದು ಕೂಡ ಇದೆ. ಸೊ ಏನೋ ಒಂದು ಅವಾರ್ಡ್ ಗೆಲ್ತೀರಾ ಅನ್ನುವಂಥದ್ದು. ಪಾಪು ಆಗುವಂತ ಸಾಧ್ಯತೆ ಇದೆ. ಹೆಣ್ಪಾಪು ಆಗುವಂತ ಸಾಧ್ಯತೆ ತುಂಬಾನೇ ಇದೆ. ಆ ಹೆಣ್ಪಾಪು ಆಗಿ ನಿಮ್ ಜೀವನದಲ್ಲಿ ತುಂಬಾ ಒಂದಷ್ಟು ಪಾಸಿಟಿವ್ ಎನರ್ಜಿನ ಆ ಮಗು ತಂದ್ಕೊಡುತ್ತೆ. ಒಂದ್ ರೀತಿ ಗುಡ್ ಲಕ್ ಗರ್ಲ್ ಬರುತ್ತೆ ನಿಮ್ ಜೀವನಕ್ಕೆ ಅನ್ನುವಂಥದ್ದು ಕೂಡ ಇದೆ. ಸಿ ಲೆಟರ್ ತುಂಬಾ ಇಂಪಾರ್ಟೆಂಟ್. ಸಿ.ಎಂ ಚೇಂಜ್ ಆಗಬಹುದು. ಸಮಥಿಂಗ್ ಏನೋ ಸಿ.ಎಂಗೆ ಸಂಬಂಧಪಟ್ಟಂಗೆ ಇದೆ. ಎಂ.ಸಿ ಅಂತ ಕೂಡ ಇದೆ. ಓಕೆ, ಎಂ.ಕ್ಯೂ, ಸಿ.ಕ್ಯೂ ಆರ್ ಎನ್ ವೈ. ನ್ಯೂಯಾರ್ಕ್ ಅಂತ ಕೇಳಿಸ್ತಾ ಇದೆ. ನ್ಯೂಯಾರ್ಕ್ ಅಲ್ಲಿ ಏನೋ ತುಂಬಾ ಟೆರರಿಸಂ ಅಟ್ಯಾಕ್ ಮತ್ತೆ ಆಗತ್ತೆ ಅನ್ನುವಂಥದ್ದು ಕೂಡ ಇದೆ. ಸ್ವಲ್ಪ ಗಮನನ ಕೊಡ್ಬೇಕು ಎಲ್ರುನು. ಯೋಗ ಟೀಚರ್ ಸಮಥಿಂಗ್ ಏನೋ ಯೋಗ ಟೀಚರಿಗೆ ಮ್ಯಾರೇಜ್ ಆಗತ್ತೆ ಅನ್ನುವಂಥದ್ದು ಕೂಡ ಇದೆ. UBCT ಅಂತ ಕೂಡ ಕೇಳ್ತಾ ಇದೆ. ಇನ್ಮೇಲೆ ಸ್ಕೂಲ್ಗಳಲ್ಲಿ UT ಕ್ಯಾನ್ಸಲ್ ಮಾಡ್ತಾರೇನೋ ಆ ಥರದ್ದೇನೋ ಸಮಥಿಂಗ್ ಏನೋ UTಗೆ ಸಂಬಂಧಪಟ್ಟಂಗೂ ಕೂಡ ಇದೆ. ನ್ಯೂಕ್ಲಿಯರ್ನ ಯಾರೋ ತುಂಬಾ ಸೀರಿಯಸ್ ಆಗಿ ಡಿಸಿಷನ್ ತಗೊಳ್ಳೋದ್ರ ಬಗ್ಗೆ ಯೋಚನೆ ಮಾಡ್ತಿದ್ದಾರೆ. ಅದಕ್ಕೆ ಅವಕಾಶನ ಮಾಡಿಕೊಡ್ಬಾರ್ದು ಅನ್ನುವಂಥದ್ದು ಕೂಡ ಇದೆ. ಓಕೆ, TM ಅಂತ ಕೂಡ ಕೇಳಿಸ್ತಾ ಇದೆ. TMC, ಸೊ ನೀರಿಗೆ ಸಂಬಂಧಪಟ್ಟಂಗೆ ಏನೋ ಒಂದಷ್ಟು TMCಗೆ ಸಂಬಂಧಪಟ್ಟಂಗೂ ಕೂಡ ಎನರ್ಜಿ ಇದೆ. QR ಕೋಡ್ ಕಡೆ ಸ್ವಲ್ಪ ಹೆಚ್ಚಿನ ಗಮನನ ಕೊಡಿ ಅನ್ನುವಂಥದ್ದು ಕೂಡ ಇದೆ. ಯಾರೋ ನಿಮ್ಗೆ ತುಂಬಾ ಚೆನ್ನಾಗಿ ಮೆಸೇಜ್ ಮಾಡ್ತಾರೆ, ಎಕ್ಸ್ಪೆಕ್ಟ್ ಮಾಡಿ ಅನ್ನುವಂಥದ್ದು ಕೂಡ ಇದೆ. ನಿಮ್ಗೆ ಒಬ್ಬ ಒಳ್ಳೆ ಗುಡ್ ಟೀಚರ್ ಸಿಗ್ತಾರೆ ಅನ್ನುವಂಥದ್ದು ಕೂಡ ಇದೆ. ಗೌಹಟಿ ಟೆರರಿಸಂ ಅನ್ನುವಂಥದ್ದು ಕೂಡ ಇದೆ. ಮಧ್ಯಪ್ರದೇಶ ಕೂಡ ಕೇಳ್ತಾ ಇದೆ. ನಂಗೆ ಗೊತ್ತಿಲ್ಲ, ಆ ವರ್ಡ್ಸ್ ಎಲ್ಲ ಉಪಯೋಗಿಸ್ಬಾರ್ದು, ಬಟ್ ಇಲ್ಲಿ ಬರ್ತಿದೆ ಹಾಗಾಗಿ ಹೇಳ್ತಾ ಇದ್ದೀನಿ. ಓಕೆ, ಏನೋ ಒಂದು ಹೊಸತನ ಬರುತ್ತೆ ಈ ವರ್ಷ ನಿಮ್ಗೆ ಅನ್ನುವಂಥದ್ದು ಕೂಡ ಇದೆ. ಹೊಸ ರೀತಿಲಿ ಏನೋ ನಿಮ್ಮ ಬಿಸ್ನೆಸ್ ಕೂಡ ಗ್ರೋತ್ ಆಗುತ್ತೆ ಅನ್ನುವಂಥದ್ದು ಇದೆ. ಅಶ್ವಿನಿ ದೇವತೆಗಳ ಆಶೀರ್ವಾದ ಇರೋದ್ರಿಂದ ಆರೋಗ್ಯದಲ್ಲಿ ಚೇತರಿಕೆ ಕೂಡ ಬರುತ್ತೆ ಅನ್ನುವಂಥದ್ದು ಕೂಡ ಇದೆ. ಒಬ್ಬ ವಯಸ್ಸಾದ ವ್ಯಕ್ತಿಯಿಂದ ನಿಮ್ಗೆ ಒಳ್ಳೆ ಸಲಹೆ ಸೂಚನೆಗಳು ಬರುತ್ತೆ ಅನ್ನುವಂಥದ್ದು ಕೂಡ ಇದೆ. ನಿಮ್ಮ ಹೃದಯಕ್ಕೆ ಒಳ್ಳೆ ರೀತಿಲಿ ರಕ್ಷಣೆ ಇದೆ, ಹಾಗಾಗಿ ಹೆಚ್ಚು ತಲೆ ಕೆಡಿಸ್ಕೊಳ್ಬೇಡಿ ಅನ್ನುವಂಥದ್ದು ಕೂಡ ಇದೆ. ಪ್ರೀತಿ ಬರುವಂತ ಸಾಧ್ಯತೆಗಳು ಕೂಡ ಇದೆ. ಓಕೆ, ಸೊ GTC MRQNYU ಕೂಡ ಇದೆ. ಓಕೆ, ಓಕೆ, ಒಂದಷ್ಟು ಕನ್ಫ್ಯೂಷನ್ ಅಲ್ಲಿ ಇದ್ದೀರಾ, ಒಂದಷ್ಟು ಡಿಪ್ರೆಷನ್ ಅಲ್ಲಿ ಇದ್ದೀರಾ. ಹಾಗಾಗಿ ನೀವು ಅನ್ಕೊಂಡಿರುವಂತ ಕೆಲಸ ಯಾವಾಗ ಆಗುತ್ತೆ ಅನ್ನೋದ್ಕಿಂತ ಆ ಕೆಲಸ ಆಗಲ್ಲ ಅನ್ನೋದಷ್ಟೇ ಸತ್ಯ ಇದೆ. ಸೊ ಹಾಗಾಗಿ ಆ ಕೆಲಸ ಆಗೋದ್ರ ಕಡೆ ಸ್ವಲ್ಪ ಹೆಚ್ಚಿನ ಗಮನನ ಕೊಡಬೇಕು ಅನ್ನುವಂಥದ್ದು ಇದೆ. ಕೆಲವ್ರಿಗೆ ಇನ್ನೊಂದು ವರ್ಷ ಬೇಕಾಗಬಹುದು. ಸೊ ಸದ್ಯಕ್ಕೆ ನೀವು ಅನ್ಕೊಂಡಿರುವಂತ ಕೆಲಸ ಏನಾದ್ರು ಒಳ್ಳೆ ಕೆಲಸ ಅನ್ಕೊಂಡಿದ್ರೆ, ಕ್ಲಾರಿಟಿಲಿ ಇದ್ರೆ ನೆಕ್ಸ್ಟ್ ಮಂತ್ ಆಗತ್ತೆ. ಇಲ್ಲ ನಂಗೆ ಯಾವುದೇ ಕ್ಲಾರಿಟಿ ಇಲ್ಲ, ಈ ಕೆಲಸ ಯಾವಾಗ ಆಗುತ್ತೋ ಏನು ಅಂತ ಕಾಯ್ತಾ ಇರೋರಿಗೆ ಸೊ ನೆಕ್ಸ್ಟ್ ಇಯರ್ ಆಗುತ್ತೆ ಅನ್ನುವಂಥದ್ದು ಇದೆ. ಕೆಲವ್ರಿಗಂತೂ 4 ಇಯರ್ ಆಗಬಹುದು. ಸದ್ಯಕ್ಕೆ ಒಂದಷ್ಟು ಸ್ಟಕ್ ಎನರ್ಜಿಲಿ ಇದ್ದೀರಾ, ಸ್ಟಕ್ ಎನರ್ಜಿಯಿಂದ ಹೊರಗೆ ಬನ್ನಿ ಅನ್ನುವಂಥದ್ದು ಇದೆ. ನಿಮ್ಮನ್ನ ಬಿಟ್ಕೊಡೋದಕ್ಕೆ ಯಾರು ತಯಾರಿಲ್ಲ, ಮತ್ತೆ ನೀವು ಕೂಡ ಬೇರೆಯವರಿಗೆ ಯಾವುದೇ ಸಹಾಯನ ಮಾಡೋದಕ್ಕೆ ತಯಾರಿಲ್ಲ ಅನ್ನುವಂಥದ್ದು ಇದೆ. ಹೊಸ ಅಪಾರ್ಟ್ಮೆಂಟ್ ಖರೀದಿ ಮಾಡುವಂತ ಸಾಧ್ಯತೆ ಇದೆ. ದುಡ್ಡನ್ನ ಸೇವ್ ಮಾಡೋದ್ರ ಕಡೆ ಗಮನನ ಕೊಡಿ. ಅಟ್ ದಿ ಸೇಮ್ ಟೈಮ್ ನಿಮ್ಮ ಜೀವನದಲ್ಲಿ ದುಡ್ಡು ಬರ್ತಾ ಇರಬೇಕು, ಹೋಗ್ತಾ ಇರಬೇಕು, ಇದ್ರ ಕಡೆ ಸ್ವಲ್ಪ ಹೆಚ್ಚಿನ ಗಮನನ ಕೊಡಿ ಅನ್ನುವಂಥದ್ದು ಇದೆ. ಸೊ ಎಲ್ಲೋ ಒಂದ್ ಕಡೆ ತುಂಬಾ ಸೀರಿಯಸ್ ಆಗಿ ಲೈಫನ್ನ ತಗೊಂಡ್ಬಿಡ್ತೀರಾ, ಹಾಗೆ ಮಾಡಬೇಡಿ ಅನ್ನುವಂಥದ್ದು ಇದೆ. ಹೆಚ್ಚು ಸ್ಪಿರಿಚುವಲಿಟಿ ಕಡೆ ಗಮನನ ಕೊಡ್ತೀರಾ ಅನ್ನುವಂಥದ್ದು ಇದೆ. ಆರೋಗ್ಯದಲ್ಲಿ ಚೇತರಿಕೆ ಖಂಡಿತವಾಗ್ಲೂ ಬರುತ್ತೆ. ಜೊತೆಗೆ ಮ್ಯಾರೇಜ್ ಬರುವಂತ ಸಾಧ್ಯತೆ ಇದೆ, ಹೊಸ ರಿಲೇಶನ್ಶಿಪ್ ಬರುವಂತ ಸಾಧ್ಯತೆ ಇದೆ. ಸೊ ಮ್ಯಾರೇಜ್ ಲೈಫ್ ನಿಮ್ಗೆ ಹೆಚ್ಚಿನ ಅನುಕೂಲನ ತಂದ್ಕೊಡುತ್ತೆ ಅನ್ನುವಂಥದ್ದು ಇದೆ. ಜೊತೆಗೆ ಒಳ್ಳೆ ಮ್ಯಾರೇಜ್ ಪಾರ್ಟ್ನರ್ ಬರ್ತಾರೆ, ನಥಿಂಗ್ ಟು ವರಿ ಅನ್ನುವಂಥದ್ದು ಕೂಡ ಇಲ್ಲಿ ಇದೆ. ಸೊ ಈಗ 3 ವಿಚಾರಗಳು ನೋಡೋಣ. ಸೊ 3 ಸತಿ ಎಸ್ ಆರ್ ನೋ ನೋಡೋಣ. ಎಸ್ ಆರ್ ನೋ 3 ಟೈಮ್ ಮಾಡ್ತೀನಿ.
ಸೊ ಟೇಕ್ ಯುವರ್ ಓನ್ ಟೈಮ್. ಮೊದಲನೇದು ಡೆಫಿನೆಟ್ಲಿ ಆಗತ್ತೆ ಅಂತ ಬಂದಿದೆ. ಎರಡನೇದು ಮೇ ಬಿ ಅಂತ ಬಂದಿದೆ. ಮೇ ಬಿ ಅಂತ ಬಂದಿದೆ. ಮೂರನೇದು ಕೂಡ ಮೇ ಬಿ ಅಂತ ಬಂದಿದೆ. ಇದಿಷ್ಟು ನಿಮಗೆ ಬಂದಂತ ಮಾಹಿತಿ ಇಷ್ಟ ಆಯ್ತು ಅಂತ ಅನ್ಕೊಳ್ತೀನಿ. ಇಷ್ಟ ಆದ್ರೆ ಲೈಕ್, ಶೇರ್ ಅಂಡ್ ಸಬ್ಸ್ಕ್ರೈಬ್ ವಾಗ್ದೇವಿ ಕನ್ನಡ ಚಾನಲ್. ನಾನು ನಿಮ್ಮ ಅಭಿಮಾನಿ ಕಮಲಾಕ್ಷಿ. ಸಿಗ್ತೀನಿ ಮುಂದಿನ ವಿಡಿಯೋಲಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್, ನಮಸ್ತೆ. ನಗೋದನ್ನ ಮರ್ತಿರುವಂತ ಹೃದಯಕ್ಕೆ ಮತ್ತೆ ಮತ್ತೆ ನಗ್ತಾ ಇರಿ ಅನ್ನುವಂಥದ್ದು ಇದೆ. ಗಣೇಶನ ವಿಗ್ರಹ ರೆಡಿ ಆಗ್ತಾ ಇದೆ, ತಯಾರು ಮಾಡ್ಕೊಳ್ಳಿ ಅನ್ನುವಂಥದ್ದು ಇದೆ. ಸೊ ತುಂಬಾ ಅನುಕೂಲ ಇರುವಂತ ಕಡೆನೆ ಮದುವೆ ಆಗಬೇಕು, ಇದ್ರ ಕಡೆ ಗಮನನ ಕೊಡಿ ಅನ್ನುವಂಥದ್ದು ಇದೆ. ಚಿಂತೆ ಬೇಡ, ಇದರಿಂದ ಹೆಚ್ಚು ಒಳ್ಳೇದಾಗತ್ತೆ ಅನ್ನುವಂಥದ್ದು ಇದೆ. ಒಳ್ಳೇದಾಗ್ಲಿ. ಟೇಕ್ ಕೇರ್. ನಮಸ್ತೆ. ಮೂರನೇದು ಯಾರು ಆಯ್ಕೆ ಮಾಡಿದೀರಾ? The secret of getting ahead is getting started. ಏನೋ ಒಂದು ರಹಸ್ಯ, ಸೀಕ್ರೆಟ್ ನಿಮ್ಮ ಜೀವನಕ್ಕೆ ಬರ್ತಾ ಇದೆ. ರೆಡಿ ಆಗಿ ಅನ್ನುವಂಥದ್ದು ಇದೆ. ಏನೋ ಒಂದು ಎಕ್ಸೈಟ್ಮೆಂಟ್ ಸೀಕ್ರೆಟ್ ಇದೆ. ಅದು ಏನಿದೆ ಅಂತ ಗೊತ್ತಿಲ್ಲ, ಬಟ್ ಏನೋ ಒಂದು ಸೀಕ್ರೆಟ್ ನಿಮ್ಮ ಲೈಫಿಗೆ ಬರ್ತಿದೆ. ಫಸ್ಟು ಆ ಸೀಕ್ರೆಟ್ ಏನು ಅಂತ ತಿಳ್ಕೊಳ್ಳುವಂಥ ಕುತೂಹಲ ನನಗೂ ಆಗಿದೆ. ಸೊ ನೋಡೋಣ ಫಸ್ಟು ಈ ಸೀಕ್ರೆಟ್ ಏನಿರಬಹುದು ಅಂತ. ಓ, ಒಂದು ವಿಚಾರದಲ್ಲಿ ಸೀಕ್ರೆಟ್ ಇಲ್ಲ, ತುಂಬಾ ವಿಚಾರದಲ್ಲಿ ಸೀಕ್ರೆಟ್ ಇದೆ. ಇದು ಒಂದಷ್ಟು ಕೆಲವರಿಗೆ ಶತ್ರುಗಳು ಏನೋ ಸೀಕ್ರೆಟ್ ಆಗಿ ಪ್ಲಾನ್ ಮಾಡ್ತಿದ್ದಾರೆ, ನಿಮ್ಗೆ ಸಮಸ್ಯೆ ಮಾಡೋದಕ್ಕೆ ಇರಬಹುದು, ನಿಮ್ಮನ್ನ ಒಂಟಿಯಾಗಿ ಇರುವಂತದ್ದು ಇರಬಹುದು, ಅಥವಾ ನೀವು ಎಲ್ಲಿ ಹೊರಟಿದ್ದೀರಾ ಅನ್ನೋದನ್ನ ತಿಳ್ಕೊಳ್ಳುವಂತ ಪ್ರಯತ್ನ ಇರಬಹುದು, ಅಥವಾ ನಿಮ್ಮ ಜೀವನಕ್ಕೆ ಯಾವುದೇ ರೀತಿ ಮುಂದುವರಿಬಾರ್ದು ಅನ್ನುವಂಥ ರೀತಿಯಲ್ಲಿ ಇರಬಹುದು. ಇಲ್ಲಿ ಟು ಬಿ ಫ್ರಾಂಕ್ ಹೇಳೋದಾದ್ರೆ ಬಹಳಷ್ಟು ಎನರ್ಜೀಸ್ ಇದೆ. ಅದರಲ್ಲಿ ಮೇನ್ ಎನರ್ಜಿ ಏನು ಅಂದ್ರೆ, ತುಂಬಾ ವರ್ಷದಿಂದ ನೀವು ಮೇ ಬಿ ಏಜ್ ಗ್ಯಾಪ್ ಇರಬಹುದು, ಏಜ್ ಡಿಫ್ರೆನ್ಸ್ ಇರಬಹುದು, ಸಮಥಿಂಗ್ ವಗೇರಾ ಏನೇ ಇರಬಹುದು ನಿಮ್ಮ ಲೈಫ್ ಅಲ್ಲಿ ಕರೆಂಟ್ ಸಿಚುವೇಶನ್ ರೀಸನ್ಸ್, ನೀವು ಸ್ಟಿಲ್ ಸಿಂಗಲ್ ಆಗಿ ಇರೋರಿಗೆ ಸೊ ಒಂದಷ್ಟು ಒಳ್ಳೆ ಪರ್ಸನ್ ಬಂದು ನಿಮ್ಮ ಲೈಫಿಗೆ ಮ್ಯಾರೇಜ್ ಆಗಬೇಕು ಅನ್ನುವಂಥದ್ದು. ಮ್ಯಾರೇಜ್ ಪೀರಿಯಡ್ 9 ಎನರ್ಜಿ. ಅಗೇನ್ ದಿಸ್ ಇಯರ್ಸ್ ಆಲ್ಸೋ 9. ಸೊ ಈ ವರ್ಷ ಏನಿದೆ ಅದು ಕೂಡ ಒಂದು ಎಂಡಿಂಗ್ ಎನರ್ಜಿನ ಹೇಳುತ್ತೆ. ಸೊ ತುಂಬಾ ಇಂಪಾರ್ಟೆಂಟ್ ವರ್ಷ ಇದು. ಸೋಲಾರ್ ಸಿಸ್ಟಮ್ ಅಲ್ಲಿ ಇರಬಹುದು ಅಥವಾ ಒಂದು ಸ್ಪಿರಿಚುವಲ್ ವಿಚಾರವಾಗಿ ಇರಬಹುದು, ತುಂಬಾ ಇಂಪಾರ್ಟೆಂಟ್ ಇಯರ್ ಇದು. ಈ ವರ್ಷ ವೆರಿ ಇಂಪಾರ್ಟೆಂಟ್ ಅಂತ ನನಗನ್ನಿಸ್ತಿದೆ ಪರ್ಸ್ನಲಿ. ಹಾಗಾಗಿ ನಿಮ್ಮ ಲೈಫಲ್ಲೂ ಕೂಡ ಇದು ತುಂಬಾ ಇಂಪಾರ್ಟೆಂಟ್ ವರ್ಷ. ಈ ಇಂಪಾರ್ಟೆಂಟ್ ವರ್ಷದಲ್ಲಿ ನೀವು ಫೈನಾನ್ಷಿಯಲಿ ಸೀಕ್ರೆಟ್ ಆಗಿ ಸಕ್ಸಸ್ಫುಲ್ ಆಗ್ತಿದ್ದೀರಾ, ಯೂನಿವರ್ಸ್ ನಿಮ್ಗೆ ಬ್ಲೆಸ್ಸಿಂಗ್ಸ್ ಮಾಡ್ತಿದೆ. ಇನ್ ಕೆಲವ್ರಿಗೆ ಆಧ್ಯಾತ್ಮಿಕವಾಗಿ ನಿಮ್ಗೆ ಒಂದಷ್ಟು ಬ್ಲೆಸ್ಸಿಂಗ್ಸ್ ಬರ್ತಿದೆ. ಹಾಗಾಗಿ ನೀವು ಆಧ್ಯಾತ್ಮಿಕವಾಗೂ ಕೂಡ ಒಂದಷ್ಟು ಸೀಕ್ರೆಟ್ ಎನರ್ಜಿನ ತಗೊಳ್ತಿದ್ದೀರಾ. ಜೊತೆಗೆ ಸಿಂಗಲ್ಸ್ ಯಾರಿದ್ದೀರಾ, ನೀವಿಬ್ರು ಟ್ವಿನ್ ಫ್ಲೇಮ್ ಜರ್ನಿ ಇರ್ಬೋದು, ಸೋಲ್ಮೇಟ್ ಜರ್ನಿ ಇರ್ಬೋದು, ಅಥವಾ ಡಿವೈನ್ ಪಾರ್ಟ್ನರ್ ಇರ್ಬೋದು. ದೇವ್ರು ನಿಮ್ಗೆ ಯಾವ ರೀತಿ ಪಾರ್ಟ್ನರ್ ಕೊಟ್ಟಿದಾರೋ ಆ ಪಾರ್ಟ್ನರ್ ಜೊತೆ ರಿಯೂನಿಯನ್ ಆಗುವಂತ ಸಮಯ ಇದಿದೆ. ಸೀಕ್ರೆಟ್ ಇತ್ತು, ಇದೆಲ್ಲವೂ ಕೂಡ ಆಗಬೇಕಿತ್ತು. ಮತ್ತೆ ಸಿಂಗಲ್ ಪೇರೆಂಟ್ ನೀವಾಗಿದ್ರೆ ನಿಮ್ಗೂ ಕೂಡ ಈ ಒಂದು ಪಾಸಿಟಿವ್ ಎನರ್ಜಿ ಏನಿದೆ
ಇದು ನಿಮ್ಗೆ ಸೀಕ್ರೆಟ್ ಆಗಿ ನಿಮ್ ಜೀವನದಲ್ಲಿ ಬರ್ಬೇಕಿತ್ತು, ಆಗಬೇಕಿತ್ತು. ನೀವು ಸಿಂಗಲ್ ಪೇರೆಂಟ್ ಆಗಿದ್ರು ನಿಮ್ಗೆ ಈ ಎನರ್ಜಿ ಸೀಕ್ರೆಟ್ ಆಗಿ ಅಂತ ಏನಿಲ್ಲ, ನಿಮ್ ಜೀವನಕ್ಕೆ ಬರ್ಬೇಕಿತ್ತು. ಅದು ಆಸ್ತಿ ವಿಚಾರ ಆಗಿರ್ಬಹುದು, ಅಥವಾ ಜಾಗ ಜಮೀನಿನ ವಿಚಾರ ಆಗಿರ್ಬಹುದು, ಪ್ರೆಗ್ನೆನ್ಸಿ ವಿಚಾರ ಆಗಿರ್ಬಹುದು, ಅಥವಾ ಸಿಂಗಲ್ ಪೇರೆಂಟ್ ಆಗಿ ನೀವು ಮುಂದುವರಿಯುವಂತ ವಿಚಾರ ಆಗಿರ್ಬಹುದು, ಅಥವಾ ಯಾವುದೋ ಒಂದು ವಿನ್ನಿಂಗ್ ಮೂವ್ಮೆಂಟ್ ಆಗಿರ್ಬೋದು. ಅದು ಫೈನಾನ್ಷಿಯಲ್ ಆಗಿರ್ಲಿ, ಅಥವಾ ಹಾಗೆ ಏನಾದ್ರೂ ಅಚೀವ್ಮೆಂಟ್ ವಿಚಾರವಾಗಿ ಆಗಿರ್ಲಿ. ಖಂಡಿತವಾಗ್ಲೂ ನಿಮ್ಮಲ್ಲಿ ಕೆಲವರು ಮಿಸ್ಟ್ರೆಸ್ ಇಂಡಿಯಾ ಪದವಿ ಕೂಡ ಗೆಲ್ತೀರಾ ಅನ್ನುವಂಥದ್ದು ಇದೆ. ಮತ್ತೆ ಪ್ರೆಗ್ನೆಂಟ್ ಆಗಿರೋರಿಗೆ ಒಂದು ಫ್ಯಾಷನ್ ಶೋ ಏನಿರುತ್ತೆ ಅದರಲ್ಲೂ ಕೂಡ ವಿನ್ ಮಾಡ್ತೀರಾ ಅನ್ನುವಂಥದ್ದು ಇದೆ. ಇದೊಂದು ಸೀಕ್ರೆಟ್ ಎನರ್ಜಿ ಇದೆ. ಬಟ್ ಇಲ್ಲಿ ಸಿಂಗಲ್ಸ್ ಇರೋರು ಮಿಂಗಲ್ ಆಗೋದಕ್ಕೆ, ಅಥವಾ ಸಿಂಗಲ್ ಪೇರೆಂಟ್ ಇರೋರು ರಿಯೂನಿಯನ್ ಆಗ್ಲಿಕ್ಕೆ, ಅಥವಾ ನ್ಯೂ ಪರ್ಸನ್ ಬರೋದು ಇದಕ್ಕೆ, ಅಥವಾ ನಿಮ್ಮ ಹೆಸರಿನ ಜಾಗ ಜಮೀನು ನಿಮ್ಗೆ ಇರೋ ಹಾಗೆ ಮಾಡೋದಕ್ಕೆ ಒಂದಷ್ಟು ಶತ್ರು ಬಾಧೆಗಳು ನಡೀತಾ ಇದೆ. ಒಂದಷ್ಟು ಸೀಕ್ರೆಟ್ ಆಗಿ ಶತ್ರುಗಳು ಒಂದಷ್ಟು ಸಮಸ್ಯೆನ ಮಾಡ್ಲೇಬೇಕು ಅಂತ ನಿರ್ಧಾರ ಮಾಡಿದ್ದಾರೆ. ಆಕ್ಚುಲಿ ಇದೇನು ಹೊಸ ಶತ್ರು ಏನಲ್ಲ, ಹಳೆ ಶತ್ರುಗಳೇ ಇರ್ತಾರೆ. ಹಳೆ ಶತ್ರುಗಳು ಹೊಸ ರೀತಿಲಿ ನೀವೆಲ್ಲಿ ಚೆನ್ನಾಗಿ ಆಗ್ಬಿಟ್ಟಿದಿರೋ, ಎಲ್ಲಿ ಮುಂದುವರೆದು ಬಿಡ್ತಿರೋ, ಅಥವಾ ಜೀವನದಲ್ಲಿ ಏನು ಒಂದು ಟರ್ನಿಂಗ್ ಪಾಯಿಂಟ್ ಬರುತ್ತೋ ಅಂತ ಎಲ್ಲಿ ಒಂದು ಬದಲಾವಣೆ ನಿಮ್ ಜೀವನದಲ್ಲಿ ಆಗದೆ ಇರೋ ಹಾಗೆ ಒಂದಷ್ಟು ಸಮಸ್ಯೆನ ಮಾಡ್ತಿದ್ದಾರೆ. ಒಂದಷ್ಟು ವಿಚಿತ್ರವಾದಂತ ಪಕ್ಷಿ ಮತ್ತೆ ಪ್ರಾಣಿ ಎರಡನ್ನು ಮಿಂಗಲ್ ಮಾಡಿ ಒಂದು ಪ್ರಯೋಗನ ಮಾಡಿದ್ದಾರೆ. ಇದರಿಂದ ಒಂದಷ್ಟು ಸಮಸ್ಯೆಗಳು ಆಗ್ತಿದೆ, ಆಗತ್ತೆ. ಅದ್ರ ಬಗ್ಗೆ ಸ್ವಲ್ಪ ಹೆಚ್ಚಿನ ಗಮನನ ಕೊಡಿ. ಕಾರಣ ಇಷ್ಟೇ, ನೀವ್ ಯಾರಿಗೂ ಹೇಳ್ದಿರಾ ಈ ಜನಗಳ ಸಹವಾಸನೆ ಸಾಕು ಅಂತ ಅದರಿಂದ ಹೊರಗೆ ಬಂದಿದ್ದೀರಾ. ಅದರಿಂದ ಹೊರಗೆ ಬಂದಿರೋದ್ರಿಂದ ನಿಮ್ಮ ಜೀವನದಲ್ಲಿ ಇನ್ನೊಂದಷ್ಟು ಸಮಸ್ಯೆಗಳು ಆ ಮೈ ಮೇಲೆ ಎಳ್ಕೊಂಡಂಗಿದೆ. ಯಾಕಂದ್ರೆ ನೀವ್ ಇವ್ರ ಸವಾಸ ಸಾಕು ಅಂತ ಹೊರಗೆ ಬಂದಿದ್ದೀರಾ. ಅವ್ರಿಗೆ ನೀವ್ ಎಲ್ಲಿ ಹೋಗಿ ಹೇಗೆ ಚೆನ್ನಾಗಿ ಇದ್ಬಿಡ್ತೀರೋ ಅನ್ನುವಂಥ ಚಿಂತೆಯಲ್ಲಿ ಅವರು ನಿಮ್ ಜೀವನನ ಮತ್ತಷ್ಟು ಸಮಸ್ಯೆ ಮಾಡ್ಬೇಕು ಅಂತ ನೋಡ್ತಾ ಇದ್ದಾರೆ. ಜೊತೆಗೆ ಅವರ ಕಪಿಮುಷ್ಟಿಲಿ ನೀವು ಇರಬೇಕು. ಜೊತೆಗೆ ಅವರ ಎನರ್ಜಿ ಟ್ರಾಪಿಂಗ್ ಏನಿದೆ, ನಿಮ್ಮ ಎನರ್ಜಿ ಅವರಿಗೆ ಹೆಚ್ಚು ಸುಖನ ಕೊಡ್ತಿದೆ, ಹೆಚ್ಚು ಅದೃಷ್ಟನ ತಂದು ಕೊಡ್ತಿದೆ. ಹಾಗಾಗಿ ನಿಮ್ಮ ಎನರ್ಜಿ ಟ್ರಾಪಿಂಗ್ ಅನ್ನ ಅವ್ರು ಮಾಡ್ತಿದ್ದಾರೆ. ನೀವೆಲ್ಲೂ ಮುಂದುವರಿದಿರೋ ಹಾಗೆ ಒಂದು ರೀತಿ ಸರ್ಪಗಾವಲ್ ತರ ಅಡ್ಡಿನ ಮಾಡಿದ್ದಾರೆ ಅನ್ನುವಂಥದ್ದು ಇದೆ. ಎಲ್ಲೋ ಒಂದ್ ಕಡೆ ಹೊರಗಡೆ ಹೋಗಿ ಚೆನ್ನಾಗಿ ದುಡ್ದು ಬಿಡ್ತೀರಾ ಅನ್ನುವಂಥ ಕಾರಣಕ್ಕೆ ನಿಮ್ಮನ್ನ ಮನೇಲೆ ಇರಿಸುವಂತ ಪ್ರಯತ್ನನ ಮಾಡ್ತಿದ್ದಾರೆ. ಸೊ ಮನೇಲಿ ಇದ್ಕೊಂಡೆ ನೀವು ಎಷ್ಟಾಗುತ್ತೋ ಅಷ್ಟು ದುಡ್ಕೊಂಡು ಸುಮ್ಮನೆ ಮನೇಲಿ ಇರೋ ಹಾಗೆ ಮಾಡ್ತಿದ್ದಾರೆ ಅನ್ನುವಂಥದ್ದು ಕೂಡ ಇದೆ. ಒಟ್ಟಲ್ಲಿ ಶತ್ರುಬಾಧೆ ಸೀಕ್ರೆಟ್ ಆಗಿ ಆಫರ್ ಅನ್ನ ತರ್ತಾ ಇದೆ. ಬರ್ತಾ ಇರುವಂತ ಆಫರ್ ನಿಮ್ಗೆ ಅಪಾಯಕಾರಿಯಾದಂತ ಆಫರ್ ಇದೆ. ನೋಡಿ, ಈ ಅಪಾಯ ನಿಮ್ ಜೀವನನ ಹೇಗೆ ಕರ್ಕೊಂಡು ಹೋಗುತ್ತೆ, ಅಥವಾ ಅಪಾಯದಲ್ಲೇ ಏನಾದ್ರೂ ಒಂದು ಉಪಾಯನ ತಾಯಿ ಭಗವತಿ ತೆಗಿತಾಳ. ತಾಯಿ ಭಗವತಿ ಅಥವಾ ನೀವು ನಂಬಿರುವಂತ ದೇವರು, ಇಷ್ಟ ದೇವರು ನಿಮ್ ಜೀವನನ ಹೇಗೆ ಸರಿಪಡಿಸುತ್ತೆ, ಈ ಒಂದು ಸೀಕ್ರೆಟ್ ಇಲ್ಲಿ ತಿಳಿಸ್ಕೊಟ್ಟಿದ್ದಾರೆ ಅಂದ್ರೆ ಇದು ಆಲ್ರೆಡಿ ಪವರ್ಲೆಸ್ ಆಗುತ್ತೆ ಅಂತ. ಸೊ ಮುಂಚೆನೆ ಗೊತ್ತಾದ್ರೆ ಅದ್ರದ್ದು ಒಂದಷ್ಟು ಶಕ್ತಿಗಳು ಕಡಿಮೆ ಆಗತ್ತೆ ಅಂತ. ಅವ್ರು ಇನ್ನೇನೇ ಮಾಡಿದ್ರು ನಿಮ್ಗೆ ಅದು ಗೊತ್ತಾಗತ್ತೆ ಅಂತ. ಸೊ ನೋಡೋಣ. ಯಾಕೆ ಅಂದ್ರೆ ನಿಮ್ಮ ಹತ್ರ ಫೈನಾನ್ಷಿಯಲಿ ಸಕ್ಸಸ್ ಇರಬಹುದು, ನಿಮ್ಮನ್ನ ಬಿಟ್ಕೊಡೋಕೆ ಇಷ್ಟ ಇಲ್ದಿರ ಸಮಸ್ಯೆ ಮಾಡ್ತಾ ಇರಬಹುದು. ಎಸ್, ಖಂಡಿತವಾಗ್ಲೂ ಆಗತ್ತೆ. ಇದೊಂದು 8 ದಿನಗಳಲ್ಲಿ, ಇನ್ನೊಂದು 8 ವಾರ 8 ದಿನ ಆಗ್ಬಹುದು. ಒಂದು 8 ವೀಕ್ ಟು 8 ಡೇಸ್ ಒಳಗೆ ಈ ಒಂದು ಸೀಕ್ರೆಟ್ ಬರುತ್ತೆ. ಬಟ್ ಇದು ನಿಮ್ಗೆ ಗುಡ್ ನ್ಯೂಸ್ ಇದೆ. ಈ ಒಂದು ನೆಗೆಟಿವಿಟಿ ಏನ್ ಮಾಡಿದ್ದಾರೆ ಅದರಿಂದ ಹೊರಗೆ ಬರುವಂತ ಮಾರ್ಗ ನಿಮ್ಗೆ ಗೊತ್ತಾಗತ್ತೆ. ಅದರಿಂದ ಹೊರಗೆ ಬರ್ತೀರಾ. ಒಂದು ಪಾಸಿಟಿವ್ ಆಗಿ ನೀವು ಇದನ್ನ ತಗೊಂಡು ಇದರಿಂದ ಹೊರಗೆ ಬಂದು ನಿಮ್ ಲೈಫ್ ಅನ್ನ ನೀವು ಪಾಸಿಟಿವ್ ಆಗಿ ಬದಲಾವಣೆ ಮಾಡ್ಕೊಳ್ತೀರಾ ಅನ್ನುವಂಥದ್ದು ಇದೆ. ಮನೆ ವಿಚಾರಕ್ಕೆ ಏನ್ ಬ್ಲ್ಯಾಕ್ ಮ್ಯಾಜಿಕ್ ಮಾಡಿದ್ರು, ಅಥವಾ ಪ್ರೀತಿ ವಿಚಾರಕ್ಕೆ ಏನ್ ಬ್ಲ್ಯಾಕ್ ಮ್ಯಾಜಿಕ್ ಆಗಿತ್ತು, ಅಥವಾ ಯಾವ ವಿಚಾರಕ್ಕೆ ನಿಮ್ ಜೀವನದಲ್ಲಿ ಸಮಸ್ಯೆ ಆಗಿತ್ತು ಅದೆಲ್ಲವೂ ಕೂಡ ದೂರ ಆಗತ್ತೆ. ಇದೆಲ್ಲದರಿಂದ ಹೊರಗೆ ಬರ್ತೀರಾ, ಸ್ವಲ್ಪ ವೆಯ್ಟ್ ಮಾಡಿ ಅನ್ನುವಂಥದ್ದು ಇದೆ. ಓಕೆ, ಸೊ ಮೋಸಗಾರರನ್ನ ನಂಬೇಡಿ. ಜೊತೆಗೆ ನೀವು ಯಾರಿಗೂ ಮೋಸ ಮಾಡಬೇಡಿ, ಬೇರೆಯವರು ಕೂಡ ನಿಮ್ಗೆ ಮೋಸ ಮಾಡೋದಕ್ಕೆ ಯಾವುದೇ ಅವಕಾಶನ ಕೊಡಬೇಡಿ. ಅರ್ಥ ಆಗ್ತಿದೆ ಅಂತ ಅನ್ಕೊಳ್ತೀನಿ. ಅರ್ಥ ಆದ್ರೆ ಚಂದ, ಅರ್ಥ ಆಗಿಲ್ಲ ಅಂದ್ರೆ ನಾನೇನ್ ಮಾಡಕ್ಕಾಗಲ್ಲ. ನೀವು ಒಬ್ಬ ಮೆಜಿಷಿಯನ್ ರೀತಿ ಬದಲಾಗ್ಬೇಕು. ನಿಮ್ಗೆಲ್ಲ ವಿದ್ಯೆ ಗೊತ್ತಿದೆ, ಎಲ್ಲ ರೀತಿಲೂ ನಿಮ್ಗೆ ಅನುಕೂಲ ಇದೆ. ನಿಮ್ಗೆ ಗೊತ್ತಿದೆ ಯಾವ್ದನ್ನ ಹೇಗೆ ಫೇಸ್ ಮಾಡ್ಬೇಕು, ಯಾವ್ದನ್ನ ಹೇಗೆ ಫೇಸ್ ಮಾಡಬಾರ್ದು ಅನ್ನೋದು ಮಾಡಿ ಅನ್ನುವಂಥದ್ದು ಇದೆ. ಸೊ ಶಿವನ ಆಶೀರ್ವಾದ ನಿಮ್ಮ ಮೇಲೆ ಇದೆ. ಜೊತೆಗೆ ಈಶಾ ಗುರುಗಳ ಆಶೀರ್ವಾದ ಕೂಡ ನಿಮ್ಮ ಮೇಲೆ ಇದೆ ಅನ್ನುವಂಥದ್ದು ಕೂಡ ಇದೆ. ತುಂಬಾ ಹೆವಿ ಎನರ್ಜಿ ಇದೆ. ಮೇ ಬಿ ನಿಮ್ಮಲ್ಲಿ ಕೆಲವರಿಗೆ ಗಂಟಲು ನೋವು ಇರಬಹುದು. ಸ್ವಲ್ಪ ಗಂಟಲು ನೋವಿನ ಕಡೆ ಕೂಡ ಹೆಚ್ಚಿನ ಗಮನನ ಕೊಡಿ ಅನ್ನುವಂಥದ್ದು ಕೂಡ ಇದೆ.
ಸ್ವಲ್ಪ ಎನರ್ಜಿ ಬ್ಲಾಕೇಜಸ್ ಇರ್ಬೋದು, ಅದ್ರ ಕಡೆ ಕೂಡ ಗಮನನ ಕೊಡಿ. ಎಫ್ ಲೆಟರ್ ಮತ್ತೆ ಬಿ ಲೆಟರ್ ತುಂಬಾ ಸಮಸ್ಯೆನ ಮಾಡ್ತಾ ಇದೆ ನಿಮ್ ಜೀವನದಲ್ಲಿ. ಆ ಲೆಟರ್ ಅವರು ಯಾರಾದ್ರೂ ನಿಮ್ ಜೀವನದಲ್ಲಿ ಇದ್ರೆ ಅವ್ರ ಬಗ್ಗೆ ಒಂಚೂರು ಕಂಪ್ಲೇಂಟ್ ನ ರೈಸ್ ಮಾಡಿ. ಅವರಿಂದ ನಿಮ್ಗೆ ಏನಾದ್ರು ತೊಂದರೆ ಆಗ್ತಿದ್ರೆ ಸೊ ಇದರಿಂದ ನಿಮ್ಗೆ ಹೆಚ್ಚು ಅನುಕೂಲ ಆಗತ್ತೆ ಅನ್ನುವಂಥದ್ದು ಕೂಡ ಇದೆ. ಸೊ ಏನೋ ಒಂದು ಹೊಸ ಬ್ಯಾನರ್ ಕಟ್ಟಬೇಕಾದ್ರೆ ಒಂದಷ್ಟು ಸಮಸ್ಯೆ ಆಗಬಹುದು, ಅದ್ರ ಕಡೆ ಕೂಡ ಸ್ವಲ್ಪ ಹೆಚ್ಚಿನ ಗಮನನ ಕೊಡಿ ಅನ್ನುವಂಥದ್ದು ಕೂಡ ಇದೆ. ಡ್ರೈವಿಂಗ್ ಲೈಸೆನ್ಸ್ ಬರುವಂತ ಸಾಧ್ಯತೆಗಳು ಕೂಡ ಇದೆ. ಸೊ ಯಾರೋ ಎಲ್ಲೆಲ್ಲಿ ಮಾಡಿಸ್ತೀರಾ ಅನ್ನುವಂಥದ್ದು ಇದೆ, ಯಾರೋ ಲಾಯರ್ ಆಗ್ತೀರಾ ಅನ್ನುವಂಥದ್ದು ಇದೆ. ಸೊ ಕಂಗ್ರ್ಯಾಚುಲೇಷನ್, ಯಾರು ಆಲ್ರೆಡಿ ಲಾಯರ್ ಆದ್ರಿ ಅವರಿಗೆ ಕಂಗ್ರ್ಯಾಚುಲೇಷನ್ ಅನ್ನುವಂಥದ್ದು ಕೂಡ ಇದೆ ಇಲ್ಲಿ. ಸೊ ಎಸ್, ತುಂಬಾನೇ ಪಾಸಿಟಿವಿಟಿ ನಿಮ್ಮ ಲೈಫಲ್ಲಿ ಬರೋದ್ರಲ್ಲಿ ಇದೆ. ಒಂದಷ್ಟು ದುಡ್ಡು ಬರುವಂತ ಸಾಧ್ಯತೆ ಇದೆ, ಪ್ರೆಗ್ನೆನ್ಸಿ ಬರುವಂತ ಸಾಧ್ಯತೆ ಇಲ್ಲಿ ಇದೆ ಜಾಸ್ತಿ. ನಿಮ್ಗೆ ಎಂಪ್ರೆಸ್ ಕಾರ್ಡು ಏನಿದೆ ಅದೇ ಪಾಸಿಟಿವ್ ಎನರ್ಜಿನ ತಂದ್ಕೊಡ್ತಿದೆ ಅನ್ನುವಂಥದ್ದು. ಸೊ ಭೂಮಿಯಿಂದ ಲಾಭ ಇದೆ, ತಾಯಿಯಿಂದ ಲಾಭ ಇದೆ, ಹೆಚ್ಚಿನ ಅನುಕೂಲಗಳು ಆಗುವಂತ ಸಾಧ್ಯತೆ ಇದೆ. ಜೊತೆಗೆ ಜಾಗ ಜಮೀನು ಮಾರಾಟ ಆಗ್ತಾ ಇಲ್ಲ ಅಂದ್ರೆ ಅದು ಕೂಡ ಮಾರಾಟ ಆಗತ್ತೆ ಅನ್ನುವಂಥದ್ದು ಇದೆ. ಸಿಂಗಲ್ ಪೇರೆಂಟ್ಸ್ ಅಥವಾ ಸಿಂಗಲ್ಸ್ ಯಾರಿದ್ದೀರಾ, ತುಂಬಾನೇ ಕಷ್ಟಪಟ್ಟಿದ್ದೀರಾ, ಇನ್ನೊಂದ್ ಸ್ವಲ್ಪ ಕೇರ್ಫುಲ್ ಆಗಿರಿ. ಗುಡ್ ನ್ಯೂಸ್ ನಿಮ್ ಜೀವನಕ್ಕೆ ಬರೋದ್ರಲ್ಲಿ ಇದೆ. ದೇವರ ಆಶೀರ್ವಾದ ಇದೆ, ನಿಮ್ಮ ಪೂರ್ವಜರ ಆಶೀರ್ವಾದ ನಿಮ್ ಮೇಲೆ ಇದೆ, ಹಾಗಾಗಿ ಹೆಚ್ಚು ತಲೆ ಕೆಡ್ಸ್ಕೊಳ್ಬೇಡಿ ಅನ್ನುವಂಥದ್ದು ಇದೆ. ಹೊಸ ಪಾಪು ಬರುವಂತ ಸಾಧ್ಯತೆ ಇದೆ. ಜೊತೆಗೆ ಭೂಮಿ ತಾಯಿ ಎರಡ್ ಕಡೆಯಿಂದ ನಿಮ್ಗೆ ಭೂಮಿ ಲಾಭ ಆಗುವಂತ ಸಾಧ್ಯತೆ ಇದೆ, ಧನ ಲಾಭ ಆಗುವಂತ ಸಾಧ್ಯತೆಗಳು ಕೂಡ ಇದೆ ಇಲ್ಲಿ. ಸೊ ಹೆಚ್ಚಿನ ಒಂದು ಅನುಕೂಲಕ್ಕೋಸ್ಕರ ಏನೋ ಒಂದು ಬದಲಾವಣೆ ಮಾಡ್ಕೊಳ್ಬೇಕು ಅಂತ ಅನ್ಕೊಂಡಿರೋರ್ಗೂ ಕೂಡ ಹೆಚ್ಚಿನ ರೀತಿಯಲ್ಲಿ ಬದಲಾವಣೆ ಆಗುತ್ತೆ ಅನ್ನುವಂಥದ್ದು ಕೂಡ ಇದೆ. ಅದೃಷ್ಟ ನಿಮ್ಮ ಪರವಾಗಿ ಇರೋದ್ರಿಂದ ಕೋರ್ಟ್ ಕಚೇರಿ ವಿಚಾರಗಳು ಕೂಡ ನಿಮ್ಮ ಪರವಾಗಿ ಆಗತ್ತೆ ಅನ್ನುವಂಥದ್ದು ಕೂಡ ಇದೆ. ಡಿವೈನ್ ಪ್ರೊಟೆಕ್ಷನ್ ನಿಮ್ ಜೊತೆ ಇರೋದ್ರಿಂದ ನೀವು ಅನ್ಕೊಂಡಿರೋದೆಲ್ಲವೂ ಕೂಡ ಈಡೇರುತ್ತೆ. ಶನಿವಾರ ತುಂಬಾ ಇಂಪಾರ್ಟೆಂಟ್ ಅಂತ ಕೂಡ ಅನ್ನಿಸ್ತಾ ಇದೆ. ಶನಿವಾರದೊತ್ತು ಏನ್ ಮಾಡ್ಬೇಕು, ಅಥವಾ ಶನಿವಾರ ನಿಮ್ಮ ಕುಲದೇವರ ವಾರ ಆಗಿದ್ರೆ ಅದ್ರ ಕಡೆ ಕೂಡ ಗಮನನ ಕೊಡಿ. ದೇವಸ್ಥಾನಕ್ಕೆ ಹೋಗುವಂತ ಸಾಧ್ಯತೆ ಇದೆ, ದೇವತಾ ಕಾರ್ಯಗಳನ್ನ ಕೈಗೊಳ್ತೀರಾ ಅನ್ನುವಂಥದ್ದು ಇದೆ. ದೇವರು ನಿಮ್ಮ ಆಸೆಗಳನ್ನ ಎಲ್ಲವನ್ನು ಕೂಡ ಈಡೇರಿಸ್ತಾರೆ ಅನ್ನುವಂಥದ್ದು ಕೂಡ ಇದೆ. ಆಸ್ತಿ ವಿಚಾರಗಳು ಪಾಲಾಗುವಂಥದ್ದು, ಆಸ್ತಿ ಬರುವಂಥದ್ದು, ವಿಲ್ ಮಾಡಿಸುವಂತ ಸಾಧ್ಯತೆಗಳು ಕೂಡ ಹೆಚ್ಚಾಗಿ ಇದೆ ಇಲ್ಲಿ. ಜೊತೆಗೆ ಏನೋ ಒಂದಷ್ಟು ವಿಚಾರಗಳು ತಲೆ ತಿಂತಾ ಇದ್ರೆ ಇದು ಯಾವಾಗ ಸರಿ ಹೋಗುತ್ತೆ ಅಂದ್ರೆ ಸೊ ಅದು ಕೂಡ ಸರಿ ಹೋಗುತ್ತೆ ಅನ್ನುವಂಥದ್ದು ಕೂಡ ಇದೆ. ಗೇಟಿಗೆ ಸಂಬಂಧಪಟ್ಟಂಗೆ ಏನೋ ಒಂದಷ್ಟು ವಿಚಾರಗಳು ನಡೆಯುತ್ತೆ ಅನ್ನುವಂಥದ್ದು ಕೂಡ ಇದೆ. ಗೇಟ್ ವೇ ಆಫ್ ಇಂಡಿಯಾ ಅಲ್ಲಿ ಒಂದಷ್ಟು ಸಮಸ್ಯೆಗಳು ಎದುರಾಗತ್ತೆ, ಅದ್ರ ಕಡೆ ಕೂಡ ಗಮನನ ಕೊಡಬೇಕು ಅನ್ನುವಂಥದ್ದು ಕೂಡ ಇದೆ. ಜೊತೆಗೆ ಸೈನ್ಯದಲ್ಲೂ ಕೂಡ ಒಂದಷ್ಟು ಸಮಸ್ಯೆಗಳು ಉದ್ಭವ ಆಗತ್ತೆ. ಒಂದಷ್ಟು ಕ್ರಿಯೇಟಿವ್ ಆಗಿ ಯೋಚನೆ ಮಾಡಿ ಸೈನ್ಯ ತನ್ನ ಒಂದು ಇರುವಿಕೆನ ನಂಬಿಕೆನ ಉಳಿಸ್ಕೊಳ್ಳುತ್ತೆ ಅನ್ನುವಂಥದ್ದು ಇದೆ. ಸೈನ್ಯಕ್ಕೆ ಎಲ್ಲಾ ಕಡೆಯಿಂದ ಶಭಾಷ್ಗಿರಿ ಕೂಡ ಸಿಗತ್ತೆ ಅನ್ನುವಂಥದ್ದು ಕೂಡ ಇದೆ. ಡಿವೈನ್ ಪ್ರೊಟೆಕ್ಷನ್ ನಮ್ ಜೊತೆ ಇರೋದ್ರಿಂದ, ದೇವರ ಅನುಗ್ರಹ ನಮ್ ಜೊತೆ ಇರೋದ್ರಿಂದ ಯಾವುದೇ ರೀತಿಯ ಸಮಸ್ಯೆಗಳು ಎದುರಾದ್ರೂ ಕೂಡ ನಾವು ಧೈರ್ಯವಾಗಿ ಎದುರಿಸ್ತೀವಿ ಅನ್ನುವಂಥದ್ದು ಕೂಡ ಇದೆ. ಜೊತೆಗೆ ಅದೃಷ್ಟ ನಮ್ ಕಡೆ ಇದೆ ಅನ್ನುವಂಥದ್ದು ಕೂಡ ಇದೆ. ಕಾಲಚಕ್ರದಲ್ಲಿ ವೀಲ್ ಆಫ್ ಫಾರ್ಚೂನ್ ನಿಮ್ ಜೀವನನ ಡಿವೈನ್ ಟೈಮಿಂಗ್ ಅಲ್ಲಿ ಬದಲಾವಣೆ ಮಾಡ್ಕೊಡ್ತೀನಿ, ಅಲ್ಲಿವರೆಗೂ ಸ್ವಲ್ಪ ತಾಳ್ಮೆಯಿಂದ ಇರಿ ಅನ್ನುವಂಥದ್ದು ಕೂಡ ಇದೆ. ಥರ್ಡ್ ಪಾರ್ಟಿ ಸಿಚುವೇಶನ್ ಎಂಡಿಂಗ್ ಆಗುವಂತ ಸಾಧ್ಯತೆ ಇದೆ. ಥರ್ಡ್ ಪಾರ್ಟಿ ಸಿಚುವೇಶನ್ ಎಂಡ್ ಆಗತ್ತೆ ಅನ್ನುವಂಥದ್ದು ಕೂಡ ಇದೆ. ಥರ್ಡ್ ಪಾರ್ಟಿ ಸಿಚುವೇಶನ್ ಎಂಡಿಗೋಸ್ಕರ ಕಾಯ್ತಾ ಇರೋರಿಗೆ ಸೊ ಒಳ್ಳೇದಾಗತ್ತೆ. ನೆಗೆಟಿವ್ ಎನರ್ಜಿ ಇನ್ಫ್ಲೂಯೆನ್ಸ್ ಅನ್ನ ತಗೊಂಬೇಡಿ, ಅಡ್ಡದಾರಿಲಿ ಹೋಗ್ಬೇಡಿ, ಬೇಡದೇ ಇರುವಂತ ಒಂದು ರೀತಿ ಕತ್ತಲು ಕಾರ್ಯಗಳನ್ನ ಮಾಡಬೇಡಿ ಅನ್ನುವಂಥದ್ದು ಕೂಡ ಇದೆ. ಜೊತೆಗೆ ನಿಮ್ಮ ಅಗತ್ಯಗಳ ಕಡೆ ಹೆಚ್ಚಿನ ಗಮನನ ಕೊಡಿ. ನಿಮ್ಗೇನ್ ಅಗತ್ಯ ಇದೆಯೋ ಅದೆಲ್ಲವೂ ಕೂಡ ಈಡೇರಿಸಲ್ಪಡುತ್ತೆ ಅನ್ನುವಂಥದ್ದು ಕೂಡ ಇದೆ. ಎಲ್ಲೋ ಒಂದ್ ಕಡೆ ನನ್ನ ಆಸೆ ಕನಸುಗಳೆಲ್ಲವೂ ಕೂಡ ಈಡೇರೋದಿಲ್ವೇನೋ ಅನ್ನುವಂಥ ಭಯ ನಿಮ್ಗಿದೆ. ಸೊ ಆ ಥರ ಭಯ ಏನು ಬೇಡ, ನೀವು ಅನ್ಕೊಂಡಿರೋದೆಲ್ಲವೂ ಕೂಡ ಈಡೇರುತ್ತೆ ಅನ್ನುವಂಥದ್ದು ಕೂಡ ಇದೆ. ಹೊಸ ಗಾಡಿ ತಗೊಳ್ಳುವಂತ ಸಾಧ್ಯತೆಗಳು ಕೂಡ ಇದೆ. ಕಾನೂನಿನ ಮುಖಾಂತರ ಹೋರಾಟ ಮಾಡಬೇಕು ಅನ್ಕೊಂಡಿರೋರಿಗೆ ಇನ್ನ ಹೆಚ್ಚಿನ ಅನುಕೂಲಗಳು ಆಗತ್ತೆ ಅನ್ನುವಂಥದ್ದು ಕೂಡ ಇದೆ. ಒಂದಷ್ಟು ಸಮಸ್ಯೆಗಳನ್ನ ಮೈ ಮೇಲೆ ಎಳ್ಕೊಂಡು ಒಂದಷ್ಟು ಆಟ ಆಡ್ತಾ ಇರೋರಿಗೂ ಕೂಡ
ತಕ್ಕ ಬುದ್ಧಿ ಬರುತ್ತೆ ಅನ್ನುವಂಥದ್ದು ಕೂಡ ಇದೆ. ಒಂದು ಉಸಿರಾಟದ ಸಮಸ್ಯೆ ಇರೋರು ಸರಿಯಾದ ರೀತಿಯಲ್ಲಿ ಒಂಚೂರು ಗಮನನ ಕೊಡಿ. ಸಣ್ಣದಾಗಿ ಹಾರ್ಟಿಗೆ ಏನಾದರೂ ಸಮಸ್ಯೆ ಆದರೆ ಅದನ್ನ ಸರಿಪಡಿಸ್ಕೊಳ್ಳಿ ಅನ್ನುವಂಥದ್ದು ಇದೆ. ರೋಡಲ್ಲಿ ಹೋಗ್ಬೇಕಾದ್ರೆ ಒಂದಷ್ಟು ಸಮಸ್ಯೆಗಳು ಆಗತ್ತೆ, ಉಸಿರಾಟದ ತೊಂದರೆ ಆಗಬಹುದು, ಪ್ರಯಾಣದಲ್ಲಿ ಒಂಚೂರು ಗಮನನ ಕೊಡಿ ಅನ್ನುವಂಥದ್ದು ಇದೆ. ಜೊತೆಗೆ ರೋಡಲ್ಲಿ ಕ್ಲೀನ್ ಮಾಡ್ಬೇಕಾದ್ರೆ ಒಂದಷ್ಟು ಸಮಸ್ಯೆಗಳಾಗತ್ತೆ, ಅದ್ರ ಕಡೆ ಕೂಡ ಗಮನನ ಕೊಡಿ ಅನ್ನುವಂಥದ್ದು ಕೂಡ ಇದೆ. ಅನಿರೀಕ್ಷಿತವಾಗಿ ಹಣ ಬರುವಂಥದ್ದು, ಶ್ರೀಮಂತಿಕೆ ಬರುವಂತ ಸಾಧ್ಯತೆ ಈ ವಾರ ಇದೆ ಅನ್ನುವಂಥದ್ದು ಇದೆ. ಜೊತೆಗೆ ಒಂದಷ್ಟು ವೆಯ್ಟ್ ಮಾಡಿ ನಿರ್ಧಾರನ ತಗೊಳ್ಳಿ. ತುಂಬಾ ಸೀರಿಯಸ್ ಆಗಿ ನಿರ್ಧಾರಗಳನ್ನ ತಗೊಂಬೇಡಿ ಅನ್ನುವಂಥದ್ದು ಕೂಡ ಇದೆ. ಎಲ್ಲೋ ಒಂದಷ್ಟು ಚಾಲೆಂಜಸ್ ನಿಮ್ಗೆ ನನ್ಗೆ ಸಾಕಾಯ್ತು, ನಂಗೇನ್ ಬೇಡ ಅಂತ ಅನ್ನಿಸ್ಬಹುದು. ಬಟ್ ಆ ಥರ ಮಾಡಬೇಡಿ, ನಿಮ್ಗೆ ಪ್ರೊಟೆಕ್ಷನ್ ಇದೆ. ಸರಿಯಾದ ರೀತಿಯಲ್ಲಿ ಹೋರಾಡಿ ನಿಮ್ಮ ಇರುವಿಕೆನ ನೀವು ಕಾಪಾಡ್ಕೊಳ್ಳಿ ಅನ್ನುವಂಥದ್ದು ಕೂಡ ಇದೆ. ಡಿಫೆನ್ಸ್ ಮಾಡ್ಕೊಳ್ಳಿ ಅನ್ನುವಂಥದ್ದು ಇದೆ. ಸೈನ್ಯಕ್ಕೆ ಸಂಬಂಧಪಟ್ಟಂಗೆ ಆಗ್ಲೇ ಹೇಳ್ದಂಗೆ ಡಿಫೆನ್ಸ್ ಮಿನಿಸ್ಟ್ರು ಕೂಡ ಒಂದು ನಿರ್ಧಾರನ ಘೋಷಣೆ ಮಾಡ್ತಾರೆ ಅನ್ನುವಂಥದ್ದು ಕೂಡ ಇದೆ. ಸೆಕ್ಯೂರಿಟಿ ಕೆಲಸನ ಯಾರಾದ್ರೂ ಮಾಡ್ತಿದ್ರೆ ಅದರಿಂದ ಕೂಡ ಒಂದಷ್ಟು ಒಳ್ಳೇದಾಗತ್ತೆ, ಅವರಿಗೂ ಕೂಡ ಒಂಚೂರು ಒಳ್ಳೇದಿದೆ ಅನ್ನುವಂಥದ್ದು ಕೂಡ ಇದೆ. ಒಂದಷ್ಟು ಅದೃಷ್ಟ ನಿಮ್ ಜೊತೆ ಇರೋದ್ರಿಂದ ಏನೋ ಒಂದು ಸಾವಿನ ದವಡೆಗೆ ಹೋಗಿ ಹೊರಗೆ ಬರ್ತೀರಾ ಅನ್ನುವಂಥದ್ದು ಇದೆ. ಪದೇ ಪದೇ ಇಂಥ ಒಂದಷ್ಟು ಸಮಸ್ಯೆಗಳನ್ನ ಮಾಡಬೇಡಿ, ಸರಿಯಾದ ರೀತಿಯಲ್ಲಿ ಲೈಫನ್ನ ಬ್ಯಾಲೆನ್ಸ್ ಮಾಡ್ಕೊಳ್ಳಿ ಅನ್ನುವಂಥದ್ದು ಕೂಡ ಇದೆ. ಆರೋಗ್ಯದಲ್ಲಿ ಸಮಸ್ಯೆ ಯಾರಿಗಿತ್ತು ಆ ಆರೋಗ್ಯದ ಸಮಸ್ಯೆಯಿಂದ ಹೊರಗೆ ಬರ್ತೀರಾ ಅನ್ನುವಂಥದ್ದು ಕೂಡ ಇದೆ. ಒಂದಷ್ಟು ಬದಲಾವಣೆಗಳನ್ನ ಮಾಡ್ಕೊಳ್ಬೇಕು. ಸೊ ಅರ್ಥ ಮಾಡ್ಕೊಳ್ಳಿ ಅನ್ನುವಂಥದ್ದು ಕೂಡ ಇದೆ. ಸೊ ಒಂದ್ಸತಿ ಮುಗ್ದೋಯ್ತು ಅಂದ್ರೆ ಎಲ್ಲ ಮುಗಿದೋಯ್ತು, ಮತ್ ಯಾವತ್ತೂ ಅದನ್ನ ಸರಿಪಡಿಸೋದಕ್ಕಾಗೋದಿಲ್ಲ. ಹಾಗಾಗಿ ಏನಾದ್ರೂ ಮುಗಿಸ್ಕೊಳ್ಳೋಕ್ಕಿಂತ ಮುಂಚೆ ಒಂಚೂರು ಉಳಿಸ್ಕೊಳ್ಳೋದ್ರ ಕಡೆ ಹೆಚ್ಚಿನ ಗಮನನ ಕೊಡಿ ಅನ್ನುವಂಥದ್ದು ಇದೆ. ಸಾಕಷ್ಟು ಒಂದಷ್ಟು ಸಮಸ್ಯೆಗಳು ಸ್ಟ್ರಗಲ್ ನಿಮ್ಮನ್ನ ಕಾಡ್ತಾ ಇದ್ರೆ ಅದರಿಂದ ಹೊರಗೆ ಬರೋದು ಹೇಗೆ, ಇದ್ರ ಕಡೆ ಯಾರು ಗಮನ ಕೊಡೋದೇ ಇಲ್ಲ ಅಂತ ಅನ್ಸ್ತಾ ಇದೆ. ಸ್ವಲ್ಪ ಅದ್ರ ಕಡೆ ಕೂಡ ಗಮನನ ಕೊಡಿ ಅನ್ನುವಂಥದ್ದು ಇದೆ. ನಿಮ್ಮ ಎನರ್ಜಿನ ಚೆನ್ನಾಗಿ ಇಟ್ಕೊಳ್ಳಿ, ಚೆನ್ನಾಗಿ ಊಟ ಮಾಡಿ, ನೀರನ್ನ ಕುಡೀರಿ ಅನ್ನುವಂಥದ್ದು ಕೂಡ ಇದೆ. ಸೊ ಸರಿಯಾದ ರೀತಿಯಲ್ಲಿ ನೀರು ಕುಡಿಬೇಕು. ನೀರನ್ನ ಕುಡಿಯೋದ್ರಿಂದ ಹೆಚ್ಚು ಅನುಕೂಲಗಳು ಆಗತ್ತೆ ಅನ್ನುವಂಥದ್ದು ಇದೆ. ದೇವ್ರೇ ನಿಮ್ಮ ಪರವಾಗಿ ಇರಬೇಕಾದ್ರೆ ಯಾಕೆ ಚಿಂತೆ ಮಾಡ್ತೀರಾ ಅನ್ನುವಂಥದ್ದು ಕೂಡ ಇದೆ. ಒಂದು ರೀತಿ ನ್ಯೂ ಬಿಗಿನಿಂಗ್ ಬರುತ್ತೆ, ರೀಬರ್ತ್ ಬರುವಂಥದ್ದು, ರಿನ್ಯೂವಲ್ ಆಗುವಂತ ಸಾಧ್ಯತೆಗಳು ಕೂಡ ಇದೆ. ಏನಾದ್ರೂ ನೀವು ಡಾಕ್ಯುಮೆಂಟ್ ಎಲ್ಲ ಇಟ್ಟಿದ್ರೆ ಅದೆಲ್ಲ ರಿನ್ಯೂವಲ್ ಆಗತ್ತೆ ಅನ್ನುವಂಥದ್ದು ಕೂಡ ಇದೆ. ಓಕೆ, ಒಂದು ಜರ್ನಿ ನಿಮ್ಮೆಲ್ಲ ಸಮಸ್ಯೆಗಳಿಂದ ಹೊರಗೆ ಕರ್ಕೊಂಬರುತ್ತೆ ನಿಮ್ಮನ್ನ ಅನ್ನುವಂಥದ್ದು ಕೂಡ ಇದೆ. ಶಕ್ತಿ ದೇವತೆಯ ಆರಾಧನೆಯಿಂದ ಕೂಡ ನಿಮ್ಗೆ ಒಳ್ಳೇದಾಗತ್ತೆ. ಕುಲದೇವರ ಆರಾಧನೆಯಿಂದ ಕೂಡ ನಿಮ್ಗೆ ಹೆಚ್ಚಿನ ಒಳ್ಳೇದಾಗತ್ತೆ ಅನ್ನುವಂಥದ್ದು ಇದೆ. ಸೊ ಎಸ್, 6, 9, 5, 1, 4, 2 ನಂಬರ್ ಇಂಪಾರ್ಟೆಂಟ್ ಅಂತ ಅನ್ಸುತ್ತೆ. ಮಿಥುನ ರಾಶಿ, ವೃಷಭ ರಾಶಿ, ಕುಂಭ ರಾಶಿ, ಕರ್ಕಾಟಕ ರಾಶಿ, ಮೇಷ ರಾಶಿ, ಮೀನ ರಾಶಿ ಇಂಪಾರ್ಟೆಂಟ್ ಅಂತ ಅನ್ಸುತ್ತೆ. ಎಸ್, ರಿಲೇಶನ್ಶಿಪ್ ಗ್ರೋತ್ ಬರುವಂತ ಸಾಧ್ಯತೆ ಇದೆ. ಒಳ್ಳೆ ಬೆಳೆ ಆಗುತ್ತೆ ಅನ್ನುವಂಥದ್ದು ಕೂಡ ಇದೆ. ಫ್ಯಾಮಿಲಿ ತುಂಬಾ ಇಂಪಾರ್ಟೆಂಟ್. ಫ್ಯಾಮಿಲಿ ಕಡೆ ಹೆಚ್ಚಿನ ಗಮನನ ಕೊಡಿ. ಫ್ಯಾಮಿಲಿ ರಿಯೂನಿಯನ್ ಆಗುವಂತ ಸಾಧ್ಯತೆ ಇದೆ. ವೆಡ್ಡಿಂಗ್ ಆಗುವಂತ ಸಾಧ್ಯತೆ ಇದೆ. ಎಂಗೇಜ್ಮೆಂಟ್ ಆಗುವಂತ ಸಾಧ್ಯತೆ ಇದೆ. ರಿಲೇಶನ್ಶಿಪ್ ಗ್ರೋತ್ ಆಗುವಂತ ಸಾಧ್ಯತೆ ಇದೆ. ನಿಮ್ಮ ಕನ್ಸೆಲ್ಲ ನನ್ಸಾಗತ್ತೆ. ಫ್ಯಾಮಿಲಿ ಕಂಪ್ಲೀಟ್ ಆಗುವಂತ ಸಾಧ್ಯತೆ ಇದೆ. ಸ್ಟಾರ್ ಸೀಡ್ ಇದ್ದೀರಾ, ವಾವ್. ಸ್ಟಾರ್ ಸೀಡ್ ಇದ್ದೀರಾ, ಟ್ವಿನ್ ಫ್ಲೇಮ್ ಜರ್ನಿ ಕಂಪ್ಲೀಟ್ ಆಗುವಂತ ಸಾಧ್ಯತೆ ಇದೆ. ಸೋಲಾರ್ ಸಿಸ್ಟಮ್ ಅಲ್ಲಿ ಸಾಕಷ್ಟು ಪಾಸಿಟಿವ್ ಬದಲಾವಣೆ ಬರುವಂತ ಸಾಧ್ಯತೆ ಇದೆ. ನಕ್ಷತ್ರ ಲೋಕದ ನಕ್ಷತ್ರಗಳಿಗೆ ಮಿನುಗುವ ನಕ್ಷತ್ರ ನೀವಾಗ್ತೀರಾ. ಒಂದು ರೀತಿ ಸ್ಟಾರ್ಡಮ್ ಬರುತ್ತೆ ನಿನ್ಗೆ, ಯಾಕೆ ಯೋಚನೆ ಮಾಡ್ತೀಯಾ ಅಂತ ಕೂಡ ಹೇಳ್ತಾ ಇದ್ದಾರೆ. ಎಲ್ಲೋ ಪ್ರಯಾಣ ಕೂಡ ಹೋಗ್ತೀರಾ. ನಿಮ್ಮ ಪೂರ್ವಜರ ಆಶೀರ್ವಾದ ಕೂಡ ಇದೆ. ಪೂರ್ವಜರು ಹೊರಡುವಂತ ಸಮಯ ಬಂದಿದೆ ಅನ್ನುವಂಥದ್ದು ಕೂಡ ಇದೆ. ಸೊ ಸ್ಟಾರ್ಡಮ್ ಏನಿದೆ, ಒಂದಷ್ಟು ಸೀಳು ನಕ್ಷತ್ರನ ಯಾರೋ ನೋಡ್ತೀರಾ ಅನ್ನುವಂಥದ್ದು ಇದೆ. ಸೊ ಇಬ್ಬರು ಸ್ಟಾರ್ ಸೀಡ್ಗಳು ಮತ್ತೆ ಟ್ವಿನ್ ಫ್ಲೇಮ್ ಜರ್ನಿಯಲ್ಲಿ 3 ಫ್ಲೇಮ್ ಜರ್ನಿ ಏನೋ ಕಂಪ್ಲೀಟ್ ಆಗುವಂಥದ್ದು ಇದೆ. ಸೊ ಪರ್ಫೆಕ್ಟ್ ಪಾರ್ಟ್ನರ್, ಥರ್ಡ್ ಪಾರ್ಟಿ ಸಿಚುವೇಶನ್ ರಿಮೂವ್ ಆಗುವಂತ ಸಾಧ್ಯತೆ ಇದೆ. ಸೊ ಪರ್ಫೆಕ್ಟ್ ಪಾರ್ಟ್ನರ್ ಒಂದು, ನಿಮ್ಮ ಲೈಫಲ್ಲಿ ಇದ್ದಂಥ ಥರ್ಡ್ ಪಾರ್ಟಿ ರಿಮೂವ್ ಆಗುವಂತ ಸಾಧ್ಯತೆ ಇದೆ. ಮೇಲ್ಮರತು ರಾಧಿಪರ ಶಕ್ತಿಯ ಆಶೀರ್ವಾದ, ಕೊಲ್ಲೂರು ಮೂಕಾಂಬಿಕೆಯ ಆಶೀರ್ವಾದ, ಬನಶಂಕರಿ ದೇವಿಯ
ಆಶೀರ್ವಾದ ಸಿಗಂಧೂರು ಚೌಡೇಶ್ವರಿಯ ಆಶೀರ್ವಾದ ನಿಮ್ಮ ಮೇಲೆ ಸದಾ ಇರುತ್ತೆ ಅನ್ನುವಂಥದ್ದು ಇದೆ. ಗೌರಿಬಿದನೂರಿನ ಅಮ್ಮ ಅಂತ ಕೇಳಿಸ್ತಾ ಇದೆ. ಯಾರು ಗೌರಿಬಿದನೂರಿನ ಅಮ್ಮ ನನಗೆ ಗೊತ್ತಿಲ್ಲ. ಆ ತಾಯಿಯ ಆಶೀರ್ವಾದ ಕೂಡ ನಿಮ್ಮ ಮೇಲೆ ಇದೆ ಅನ್ನುವಂಥದ್ದು ಇದೆ. ಮೆಡಿಟೇಷನ್ ಮಾಡಿ ಪರ್ಫೆಕ್ಟ್ ಪಾರ್ಟ್ನರ್ ನಿಮ್ಮ ಥರನೇ ಇರುವ ಪಾರ್ಟ್ನರ್ ನಿಮಗೆ ಸಿಗ್ತಾರೆ. ಓಕೆ, ಎಂಜಾಯ್ ಮಾಡಿ. ಒಂದು ಗುಡ್ ನ್ಯೂಸ್ ಬರುವಂಥ ಸಾಧ್ಯತೆ ಇದೆ. ಎಲ್ಲ ಒಂದ್ ಕಡೆ ನ್ಯಾಯ ದೇವತೆ ಕೈ ಬಿಟ್ಬಿಟ್ಲಾ, ನ್ಯಾಯ ಕೊಡ್ಲಿಲ್ವಾ ನನ್ಗೆ ಅಂತ ಚಿಂತೆ ಮಾಡ್ತಿರೋರಿಗೆ ಖಂಡಿತವಾಗ್ಲೂ ನ್ಯಾಯ ಸಿಕ್ಕಿದೆ ಅನ್ನುವಂಥದ್ದು ಕೂಡ ಇದೆ. ಸಿಗುತ್ತೆ, ವೆಯ್ಟ್ ಮಾಡಿ ಅನ್ನುವಂಥದ್ದು ಇದೆ. ಯಾರ್ದೋ ಕಾಲ್ ಕಟ್ಟಾಕಿದ್ದಾರೆ, ಆ ಕಾಲನ್ನ ಬಿಡುಗಡೆ ಮಾಡ್ಕೊಳ್ಳಿ ಅನ್ನುವಂಥದ್ದು ಇದೆ. ಸೊ ಏಂಜಲ್ ಪ್ರೊಟೆಕ್ಷನ್ ಇದೆ, ಶಿಲುಬೆಯ ಪ್ರೊಟೆಕ್ಷನ್ ಕೂಡ ಇದೆ. ಸೊ ಇಲ್ಲಿ ನಿಮ್ಮ ಕಾಲಿನ ಪಾದರಕ್ಷೆಯ ಬಗ್ಗೆ ಹೆಚ್ಚಿನ ಗಮನನ ಕೊಡಿ ಅನ್ನುವಂಥದ್ದು ಇದೆ. ಯಾರೋ ಚಪ್ಪಲಿ ಹಾಕೊಂಡು ಹೋಗಿ ಒಂದಷ್ಟು ಸಮಸ್ಯೆನ ಮಾಡಿದ್ರು ಅಥವಾ ಮಾಡ್ತಾರೆ ಅನ್ನುವಂಥದ್ದು ಇದೆ. ಅದ್ರ ಕಡೆ ಸ್ವಲ್ಪ ಹೆಚ್ಚಿನ ಗಮನನ ಕೊಡಿ ಅನ್ನುವಂಥದ್ದು ಕೂಡ ಇದೆ. ಮೆಡಿಟೇಷನ್ ಇಸ್ ಮೋಸ್ಟ್ ಇಂಪಾರ್ಟೆಂಟ್. ಓಕೆ, WMNZ ಟಿ ತಮಿಳ್ನಾಡು ಅಂತ ಕೇಳ್ತಾ ಇದೆ. ಏನೋ ಒಂದಷ್ಟು ಸತ್ಯ ಗೊತ್ತಾಗುತ್ತೆ ಅನ್ನುವಂಥದ್ದು ಕೂಡ ಇದೆ. ನೆದರ್ಲ್ಯಾಂಡ್ ಅಂತ ಕೇಳಿಸ್ತಾ ಇದೆ, ಲಂಡನ್ ಅಂತ ಕೇಳಿಸ್ತಾ ಇದೆ, ಲಾಹೋರ್ ಅಂತ ಕೇಳಿಸ್ತಾ ಇದೆ. ಯಾರಿಗೋ ₹1,00,000 ಬರುವಂತ ಸಾಧ್ಯತೆಗಳು ಕೂಡ ಇದೆ. ಕಿರಣ್ ಅಂತ ಕೂಡ ಕೇಳಿಸ್ತಾ ಇದೆ. KR, ಓಕೆನಾ, KR ಅಂತ ಕೇಳಿಸ್ತಾ ಇದೆ. ಜೆ ಕೂಡ ಇದೆ. MJ ಹೌಸ್ ಬಂದ್ರೆ ನಮ್ಮ ಹಳೆ ಮನೆಗೆ MJ ಹೌಸ್ ಅಂತ ಹೆಸರಿಟ್ಟಿದೆ. ಮಣಿ ಜಯಮ್ಮ ಹೌಸ್ ಅಂತ. ಮೇ ಬಿ ಅದರ ಒಂದಷ್ಟು ಎನರ್ಜಿ ಇರಬಹುದು, ಅಥವಾ ಸಮಥಿಂಗ್ ಆ ಮನೆಗೆ ಸಂಬಂಧಪಟ್ಟಂಗೆ ಏನೋ ಅದೃಷ್ಟ ಖುಲಾಯಿಸಬಹುದು. ಗೊತ್ತಿಲ್ಲ. ಅಣ್ಣಲ್ಲಿ ಜಮ್ಮು, ಮಧ್ಯಪ್ರದೇಶ್, ಹರಿಯಾಣ, ನಾಗಾಲ್ಯಾಂಡ್, ನೆದರ್ಲ್ಯಾಂಡ್, ಸ್ವಿಟ್ಜರ್ಲ್ಯಾಂಡ್, ಆಕಾಶ್, ಅರ್ಕಾವತಿ, ಆಮೇಲೆ ಜಿಂಬಾಬ್ವೆ, ಆಮೇಲೆ ಹರಿಯಾಣ ಜೊತೆ ಇನ್ನೊಂದು ಊರು ಕೇಳಿಸ್ತಾ ಇದೆ, ಹೆಚ್ಚಿನ ಹಿಂದೂಸ್ತಾನ. ಹೆಲಿಕಾಪ್ಟರಿಗೆ ಸಂಬಂಧಪಟ್ಟಂಗೂ ಕೂಡ ಏನೋ ಒಂದಷ್ಟು ಬದಲಾವಣೆಗಳು ಬರುತ್ತೆ. HR ಪೋಸ್ಟ್ ಸಿಗುವಂತ ಸಾಧ್ಯತೆಗಳು ಕೂಡ ಇದೆ. ಯಾರಿಗೂ ಮಂಗಳವಾರ ಸಿಗಬಹುದು. ಯಾರೋ ಇಲ್ಲಿ ಜೈಲಿಗೆ ಹೋಗ್ತಾರೆ ಅನ್ನುವಂಥದ್ದು ಕೂಡ ಇದೆ. ಯಾರನ್ನ ಭೇಟಿಯಾಗಕ್ಕೆ ಹೋಗಿ ಅವರು ಜೈಲಿಗೆ ಹೋಗ್ತಾರೆ ಅನ್ನುವಂಥದ್ದು ಕೂಡ ಇದೆ. ಯಾರಿಗೂ ತಲಾಕ್ ಸಿಗುವಂತ ಸಾಧ್ಯತೆ ಇದೆ. ಡೈವೋರ್ಸ್ ಆಗಬಹುದು ಯಾರಿಗೂ. $3 ಲೆಟರ್ ಇಂಪಾರ್ಟೆಂಟ್ ಇರಬಹುದು. ಮದರ್ಲ್ಯಾಂಡ್ ಸಮಥಿಂಗ್ ಏನೋ MN ಲೆಟರ್ ಇಂಪಾರ್ಟೆಂಟ್ ಅಂತ ಅನ್ಸುತ್ತೆ. ಅಲಕಾನಂದ ನದಿಗೆ ಸಂಬಂಧಪಟ್ಟಂಗೆ ಒಂದಷ್ಟು ಬದಲಾವಣೆಗಳು ಬರ್ಬೋದು. ಫೈನಾನ್ಷಿಯಲಿ ಸಕ್ಸಸ್ ಬರುವಂತ ಸಾಧ್ಯತೆ ಇದೆ. ಕರಿಮಣಿ ಮಾಲೀಕ ನೀನಲ್ಲ ಅಂತ ಇದ್ದವರಿಗೆ ಕರಿಮಣಿ ಭಾಗ್ಯ ಬರುವಂತ ಸಾಧ್ಯತೆ ಇದೆ. ಮೆಡಿಟೇಷನ್, ಸ್ಫಟಿಕ ಮಣಿನ ಧಾರಣೆ ಮಾಡ್ತೀರಾ ಅನ್ನುವಂಥದ್ದು ಕೂಡ ಇದೆ. ಜೀವನದಲ್ಲಿ ನಗು ಮರ್ತಿರೋರಿಗೆ, ಟೆನ್ಷನ್ ಮಾಡ್ಕೊಂಡಿರೋರಿಗೆ, ಫೈನಾನ್ಷಿಯಲಿ ಸಕ್ಸಸ್ ಇಲ್ಲ, ನಾನು ಯಾವಾಗ ಸರಿ ಹೋಗುತ್ತೆ ಅನ್ನೋರಿಗೆ ದುಡ್ಡು ಬರ್ತಾ ಇದೆ, ಏನು ಯೋಚನೆ ಮಾಡಬೇಡಿ, ಫೈನಾನ್ಷಿಯಲಿ ತುಂಬ ಚೆನ್ನಾಗಿದೆ ಅನ್ನುವಂಥದ್ದು ಇದೆ. HJMNNZALKR HTBYQPSWK ಲೆಟರ್ N ಲೆಟರ್ ಕೂಡ ಇಂಪಾರ್ಟೆಂಟ್ ಅಂತ ಅನ್ನಿಸ್ತಾ ಇದೆ. ಅಪ್ ಟು ಆಗಸ್ಟ್, ಮುಂದಿನ ವರ್ಷ ಆಗಸ್ಟ್ ಅಲ್ಲಿ ಆಗುವಂತ ಸಾಧ್ಯತೆ ಇದೆ. ಯುವರ್ ವರ್ಕ್ ಈಸ್ ಇನ್ ಡಿಲೇ. ಸೊ ಕೆಲವ್ರಿಗೆ 8 ವಾರಗಳಾಗಬಹುದು, ಆಗ್ಲೇ ಹೇಳ್ದಂಗೆ. ಇನ್ ಕೆಲವ್ರಿಗೆ ಡಿಲೇ ಆಗುತ್ತೆ ಅನ್ನುವಂಥದ್ದು ಇದೆ.
ಕೆಲವ್ರಿಗೆ ಮಾರ್ಚಲ್ಲಿ ಆಗುತ್ತೆ, ಇನ್ ಕೆಲವ್ರಿಗೆ ಇನ್ನ ನಿಧಾನ ಆಗುತ್ತೆ. ಯಾಕಾಗುತ್ತೆ ಅನ್ನೋ ಪ್ರಶ್ನೆಗೆ ಆಲ್ರೆಡಿ ನಿಮ್ಮ ಹತ್ರ ಉತ್ತರ ಇದೆ. ಯಾಕೆ ಅಂದ್ರೆ ಬಿಕಾಸ್ ಆಫ್ ದಿಸ್ ಸೀಕ್ರೆಟ್ ಎನರ್ಜಿ. ದಕ್ಷಿಣಾಮೂರ್ತಿಗಳ ಆಶೀರ್ವಾದ, ಮಹಾ ಸದಾಶಿವರ ಆಶೀರ್ವಾದ ನಿಮ್ ಜೊತೆ ಇದೆ. ಬ್ರಹ್ಮಜ್ಞಾನನ ಪಡ್ಕೊಳ್ತೀರಾ ಅನ್ನುವಂಥದ್ದು ಇದೆ. ಬ್ರಹ್ಮಜ್ಞಾನ ಜ್ಞಾನ 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 ಜ್ಞಾನಪೀಠ ಜ್ಞಾನ. ಸೊ ದಕ್ಷಿಣಾಮೂರ್ತಿಗಳ ಆಶೀರ್ವಾದನ ಪಡ್ಕೊಳ್ಳಿ, ಇದರಿಂದ ಹೆಚ್ಚು ಒಳ್ಳೇದಾಗುತ್ತೆ ಅನ್ನುವಂಥದ್ದು ಕೂಡ ಇದೆ. ಜೊತೆಗೆ ರಕ್ಷಾ ಕಾಳಿ ಇದ್ದಾರೆ, ನಿಮ್ಗೆ ಎಲ್ಲ ರೀತಿಯ ಪ್ರೊಟೆಕ್ಷನ್ ಇದೆ ಅನ್ನುವಂಥದ್ದು ಇದೆ. ವೀರಭದ್ರ ಸ್ವಾಮಿ. ಸೊ ಹಾಗಾಗಿ ಎಲ್ಲ ರೀತಿಯ ನೀತಿ ಪ್ರಯಾಣದಿಂದ ಇರೋ ಸಮಸ್ಯೆ, ಪ್ರಯಾಣದಲ್ಲಿ ಏನಾದ್ರು ಆಕ್ಸಿಡೆಂಟ್ ಆಗುತ್ತೆ ಅಂತ ಅನ್ಸಿದ್ರು ಕೂಡ ನಿಮ್ಗೆ ರಕ್ಷೆ ಅನ್ನೋದು ಇದೆ. ಒಂದ್ ರೀತಿ ದೇವಿನ ಬಂಧ ಮಾಡಿದ್ದಾರೆ, ಈ ಬಂಧನ ಬಿಡುಗಡೆ ಮಾಡ್ಬೇಕು ನೀವು ಅಂತ ಹೇಳ್ತಾ ಇದೆ. ಸೊ ಯಾವ ರೀತಿ ಬಂಧ ಮಾಡಿದ್ದಾರೆ ಅದು ನಿಮಗ್ ಗೊತ್ತಿದೆ. ಆ ದೇವಿನ ಬಿಡುಗಡೆ ಮಾಡ್ಕೊಡಿ, ನಿಮ್ಗೆ ಇನ್ನ ಹೆಚ್ಚಿನ ಅನುಕೂಲ ಆಗತ್ತೆ ಅನ್ನುವಂಥದ್ದು ಇದೆ. ನಿಮ್ಗೆ ಎಲ್ಲಾ ರೀತಿಯಲ್ಲೂ ಪ್ರೊಟೆಕ್ಷನ್ ಇದೆ. ದೇವಿ ಬಿಡುಗಡೆ ಮಾಡೋದ್ರಿಂದನೂ ನಿಮ್ಗೇನ್ ಸಮಸ್ಯೆ ಆಗೋದಿಲ್ಲ ಅನ್ನುವಂಥದ್ದು ಕೂಡ ಇದೆ. ಸೊ ಈಗ ಹೆಸರನ್ನು ನೋಡೋಣ. 3 ಬಾರಿ ನಾನು ಪೆಂಡಲಮ್ ಇದ್ ಮಾಡ್ತೀನಿ. ಸೊ 3 ಕ್ವಶನ್ ಇಟ್ಕೊಳ್ಳಿ. ಸೊ ನೋಡುವ. ಮೊದಲನೇದು ಮೊದಲನೇದು ಏನು ಹೇಳ್ತಾ ಇಲ್ಲ, ಫಸ್ಟ್ ಟೈಮ್ ಅದು ಸೆಂಟ್ರಿಗೆ ಬಂದ್ ಕೂತಿದೆ. ಸೊ ನೋಡೋಣ ಮೊದಲನೇದು ಇನ್ನೊಮ್ಮೆ ಮಾಡುವ. ಫಸ್ಟ್ ಟೈಮ್ ಅದು ಸೆಂಟ್ರಿಗೆ ಬಂದ್ ಕೂತಿದೆ. ಎಸ್ ಅಂತ ಇದೆ. ಸೊ ಮೊದಲನೇದು ಯಾರು ಆಯ್ಕೆ ಮಾಡಿದೀರಾ? ಸ್ವಲ್ಪ ನಿಧಾನ ಆಗ್ಬಹುದು, ಕನ್ಫ್ಯೂಷನ್ ಇರಬಹುದು, ಯಾವುದೋ ಒಂದು ಚಕ್ರವ್ಯೂಹದಲ್ಲಿ ಇರಬಹುದು, ಬಟ್ ಖಂಡಿತವಾಗ್ಲೂ ಆಗತ್ತೆ ಅಂತ ಇದೆ. ಸೊ ಆಗತ್ತೆ, ಎಸ್ ಅಂತ ಇದೆ. ಎರಡನೇದು ನೋ ವೇ, ಆಗೋದಿಲ್ಲ, ಚಾನ್ಸೇ ಇಲ್ಲ ಅಂತ ಹೇಳ್ತಿದ್ದಾರೆ. ಮೂರನೇದು ಮೇ ಬಿ ಆದ್ರೆ ಆಗಬಹುದು, ಇಲ್ಲ ಅಂದ್ರೆ ಇಲ್ಲ ಅಂತ ಹೇಳ್ತಾ ಇದೆ. ಸೊ ಇದಿಷ್ಟು ನಿಮ್ಗೆ ಬಂದಂತ ಮಾಹಿತಿ ಇಷ್ಟ ಆಯ್ತು ಅಂತ ಅನ್ಕೊಳ್ತೀನಿ. ಇಷ್ಟ ಆದ್ರೆ ಲೈಕ್, ಶೇರ್ ಅಂಡ್ ಸಬ್ಸ್ಕ್ರೈಬ್ ವಾಗ್ದೇವಿ ಕನ್ನಡ ಚಾನಲ್. ನಾನು ನಿಮ್ಮ ಅಭಿಮಾನಿ ಕಮಲಾಕ್ಷಿ. ಸಿಗ್ತೀನಿ ಮುಂದಿನ ವಿಡಿಯೋಲಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್, ನಮಸ್ತೆ. ಲೋಕ ಸಮಸ್ತ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು, ಧರ್ಮೋ ರಕ್ಷತಿ ರಕ್ಷಿತಃ. ಎಲ್ಲರಿಗೂ ಒಳ್ಳೇದಾಗ್ಲಿ. ಟೇಕ್ ಕೇರ್, ಬಾಯ್, ನಮಸ್ತೆ.